ಹಾಯ್ ಗಾಯ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾವು ಆಲ್ರೆಡಿ ಎಲ್ಲ ಮಾಡ್ಯೂಲ್ಸು ಕೂಡ ನಾವು ಮುಗಿಸಿದ್ದೀವಿ. ಆಲ್ಮೋಸ್ಟ್ 4 ಮಾಡ್ಯೂಲ್ಸು ನಾವು ಕಂಪ್ಲೀಟಾಗಿ ನೋಡಿದ್ದೀವಿ. ಇವಾಗ ನಾವು 5th ಮಾಡ್ಯೂಲ್ ನೋಡೋಣ. ಇದರಲ್ಲೂ ಕೂಡ PYQs MQPs ಕವರ್ ಮಾಡಿದ್ದೀನಿ. ಸೊ ಡೋಂಟ್ ನೀಡ್ ಟು ವರಿ. ಸೊ ಫಸ್ಟ್ ಈ ಕ್ವೆಶನ್ ಮೇಲೆ ಫೋಕಸ್ ಮಾಡಿ, ಆಮೇಲೆ ಬೇರೆ ಕ್ವೆಶನ್ ಮೇಲೆ ಫೋಕಸ್ ಮಾಡಿ. ಆ್ಯಂಡ್ ಒನ್ ಥಿಂಗ್ ಟು ಬಿ ನೋಟೆಡ್ ಏನು ಅಂದರೆ ಮಾಡ್ಯೂಲ್ 4 ಆರ್ ಮಾಡ್ಯೂಲ್ 3 ಒಂದು ಇಂಪಾರ್ಟೆಂಟ್ ಕ್ವೆಶನ್ ಇದೆ. ದಟ್ ಈಸ್ ನಥಿಂಗ್ ಬಟ್ ಹಾರ್ಟ್ಸ್ಪೂಲ್ ಅಲ್ಗಾರಿದಮ್ ಅಂತ ನೀವು ಕೇಳಿದ್ದೀರಾ ಅನ್ಸುತ್ತೆ. ಸೊ ದಟ್ ಕ್ವೆಶನ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಸೊ ಮೇಕ್ ಶೂರ್ ವೆನ್ ಯು ಆರ್ ರೀಡಿಂಗ್, ಸೊ ಯು ಇನ್ಕ್ಲೂಡ್ ದಿಸ್ ಕ್ವೆಶನ್ ಆಲ್ಸೋ. ಆಮೇಲೆ ಮ್ಯಾಮ್ ಇದ್ರ ಬಗ್ಗೆ ನೀವು ಹೇಳಿಲ್ಲ ಎಕ್ಸಾಂಪಲ್ ಕೊಟ್ಟಿದ್ರು ಅಂತ ಅಂದರೆ ನೋ. ಓಕೆ, ಫಸ್ಟ್ ಆ ಕ್ವೆಶನ್ ಕೂಡ ಸ್ವಲ್ಪ ಫೋಕಸ್ ಮಾಡಿ ಅಂತ ಹೇಳ್ತಾ, ಸೊ ನಾವು ಮಾಡ್ಯೂಲ್ 5ನ ಸ್ಟಾರ್ಟ್ ಮಾಡೋಣ. ಓಕೆ, so what is a collision and what are the methods to resolve collision? So explain the linear probing with an example. So first of all, collision ಅಂತ ಅಂದ್ರೆ ಏನು? ಸೊ ಹ್ಯಾಶ್ ಟೇಬಲ್ ಅಲ್ಲಿ collision ಯಾವಾಗ ಆಗುತ್ತೆ ಅಂತ ಅಂದ್ರೆ, ಯಾವಾಗ 2 or more keys ಅಂದ್ರೆ ಎರಡಕ್ಕಿಂತ ಹೆಚ್ಚು ಕೀಸು ಒಂದೇ ಮೆಮೊರಿ ಲೊಕೇಶನ್ಸ್ ಅಲ್ಲಿ ನಾವು ಅಲಾಟ್ ಮಾಡಿದಾಗ ಅಥವಾ ಅಲ್ಲಿ ಸ್ಟೋರ್ ಮಾಡಿದಾಗ ಹ್ಯಾಶ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಆವಾಗ ಕೊಲಿಷನ್ ಆಗುತ್ತೆ. ಸೊ ಅರ್ಥ ಆಯ್ತಲ್ವಾ? ಸೊ ಈ ಒಂದು ಕೊಲಿಷನ್ ನ ನಾವು ನೀಟಾಗಿ ಹ್ಯಾಂಡಲ್ ಮಾಡಬೇಕು. ಓಕೆ, ಸಿನ್ಸ್ ಈಚ್ ಕೀ ಈಸ್ ಸಪೋಸ್ ಟು ಹ್ಯಾವ್ ಅ ಯುನೀಕ್ ಸ್ಲಾಟ್, ಸೊ ಕೊಲಿಷನ್ ನೀಡ್ಸ್ ಟು ಬಿ ಹ್ಯಾಂಡಲ್ ಟು ಎನ್ಶೋರ್ ದ ಹ್ಯಾಶ್ ಟೇಬಲ್ ವರ್ಕ್ಸ್ ಕರೆಕ್ಟ್ಲಿ. ಅರ್ಥ ಆಯ್ತಲ್ವಾ? ಕೊಲಿಷನ್ ಯಾವಾಗ ಆಗುತ್ತೆ ಅಂದ್ರೆ, ಯಾವಾಗ 2 or more ಕೀಸ್ ಒಂದೇ ಮೆಮೊರಿ ಲೊಕೇಶನ್ ಅಲ್ಲಿ ಅಲೋಕೇಟ್ ಆದಾಗ ಅವಾಗ ಕೊಲಿಷನ್ ಆಗುತ್ತೆ. ಆಕ್ಚುಲಿ ಒಂದೊಂದು ಕೀಸಿಗೆ ಒಂದೊಂದು ಮೆಮೊರಿ ಲೊಕೇಶನ್ ಯುನೀಕ್ ಆಗಿರ್ಬೇಕು, ಇಲ್ಲ ಅಂತ ಅಂದ್ರೆ ಕೊಲಿಷನ್ ಆಗುತ್ತೆ. ಓಕೆ, ಸೊ ಈ ಒಂದು ಕೊಲಿಷನ್ ನ ಹ್ಯಾಂಡಲ್ ಮಾಡೋದಕ್ಕೆ ತುಂಬಾ ಮೆಥಡ್ಸ್ಗಳಿದಾವೆ. ಓಕೆ, ಅದರಲ್ಲಿ ಯಾವ್ಯಾವ ಮೆಥಡ್ ಅಪ್ಪ ಅಂತ ಅಂದ್ರೆ, ಫಸ್ಟ್ ಲೀನಿಯರ್ ಪ್ರೋಬಿಂಗ್, ಕ್ವಾಡ್ರಾಟಿಕ್ ಪ್ರೋಬಿಂಗ್, ಡಬಲ್ ಹ್ಯಾಶಿಂಗ್, ರೀಹ್ಯಾಶಿಂಗ್ ಮತ್ತೆ ಚೈನಿಂಗ್ ಅಂತ. ಸೊ ಕ್ವೆಶನ್ ಅಲ್ಲಿ ಕೇಳಿರುವಂತದ್ದು ಲೀನಿಯರ್ ಪ್ರೋಬಿಂಗ್. ಸೊ ಇವಾಗ ನಾವು ಲೀನಿಯರ್ ಪ್ರೋಬಿಂಗ್ ನ ನೀಟಾಗಿ ಅರ್ಥ ಮಾಡ್ಕೊಳ್ಳೋಣ. ಸೊ ಲೀನಿಯರ್ ಪ್ರೋಬಿಂಗ್ ಅಂದ್ರೆ, ಲೀನಿಯರ್ ಅಂದ್ರೆ ಏನು? ಒಂದು ಸೀಕ್ವೆನ್ಷಿಯಲ್ ಆರ್ಡರ್ ಅಂತ ಅರ್ಥ. ಓಕೆನಾ? ಸೊ ಲೀನಿಯರ್ ಪ್ರೋಬಿಂಗ್ ಈಸ್ ಒನ್ ಆಫ್ ದ ಓಪನ್ ಅಡ್ರೆಸ್ಸಿಂಗ್ ಮೆಥಡ್. ಇದು ಒಂದು ಓಪನ್ ಅಡ್ರೆಸ್ಸಿಂಗ್ ಮೆಥಡ್. ಸೊ ವೇರ್ ಇಫ್ ದ ಕೊಲಿಷನ್ ಅಕರ್ಸ್, ದ ಅಲ್ಗಾರಿದಮ್ ಲುಕ್ಸ್ ಫಾರ್ ದ ನೆಕ್ಸ್ಟ್ ಸ್ಲಾಟ್ ಇನ್ ದ ಲೀನಿಯರ್ ಸೀಕ್ವೆನ್ಸ್. ಓಕೆ, ಇಲ್ಲಿ ಏನ್ ಲೀನಿಯರ್ ಪ್ರೋಬಿಂಗ್ ಏನ್ ಹೇಳ್ತಿದೆ ಅಂದ್ರೆ, ಇದು ಒಂದು ಓಪನ್ ಅಡ್ರೆಸ್ಸಿಂಗ್ ಮೆಥಡ್. ಸೊ ಯಾವಾಗ ನಿಮ್ಗೆ ಈ ಒಂದು ಕೊಲಿಷನ್ ಅಕ್ಕರ್ ಆಗುತ್ತೆ, ಈ ಒಂದು ಅಲ್ಗಾರಿದಮ್ ಸೊ ನೆಕ್ಸ್ಟ್ ಸ್ಲಾಟ್ ಅಂದ್ರೆ ಪಕ್ಕದ ಲೊಕೇಶನ್ಗೆ ಅದು ಸೀಕ್ವೆನ್ಸ್ ಆಗಿ ಮೂವ್ ಆಗುತ್ತೆ. ಅಂದ್ರೆ ಇವಾಗ ನಾನು ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಏನಂತ ಅಂದ್ರೆ, ನೀವು ಯಾವುದೋ ಒಂದು ಎಲಿಮೆಂಟ್ಗೆ ಆಲ್ರೆಡಿ ಆ ಒಂದು ಮೆಮೊರಿ ಲೊಕೇಶನ್ ಅಲ್ಲಿ ಅಲೋಕೇಟ್ ಆಗಿದೆ. ಸೊ ಇವಾಗ ನೀವು ಹ್ಯಾಶ್ ಫಂಕ್ಷನ್ ಯೂಸ್ ಮಾಡಿಕೊಂಡು ಯಾವುದೋ ನೆಕ್ಸ್ಟ್ ಎಲಿಮೆಂಟ್ ನೀವು ಇನ್ಸರ್ಟ್ ಮಾಡಬೇಕು ಅಂದ್ಕೊಂಡಾಗ, ಸೊ ಅದು ಹ್ಯಾಶ್ ಫಂಕ್ಷನ್ ಅಲ್ಲಿ ನಮಗೆ ರಿಸಲ್ಟ್ ಆಲ್ರೆಡಿ ಅಲೋಕೇಟ್ ಮಾಡಿರುವಂತ ಮೆಮೊರಿ ಲೊಕೇಶನ್ ಅಲ್ಲಿ ಏನಾದ್ರೂ ತೋರಿಸಿದ್ರೆ, ಅವಾಗ ಏನ್ ಮಾಡಬೇಕು, ನಾವು ನೆಕ್ಸ್ಟ್ ಸ್ಲಾಟ್ ನೋಡ್ಕೊಳ್ಬೇಕು. ನೆಕ್ಸ್ಟ್ ಸ್ಲಾಟ್ಗೆ ನಾವು ಹಾಕಬೇಕು ಆ ಒಂದು ಎಲಿಮೆಂಟ್. ಅರ್ಥ ಆಯ್ತಲ್ವಾ? ಸೊ ಅರ್ಥ ಆಗಿಲ್ಲ ಅಂದ್ರೆ ಡೋಂಟ್ ವರಿ, ಇಲ್ಲಿ ನಿಮಗೆ ಒಂದು 50% ಅರ್ಥ ಆಗಿದ್ರೆ ನಾನು ಮುಂದೆ ಹೋಗ್ತಾ ಹೇಳ್ತಾ ನಿಮಗೆ ಇನ್ನ ಒಂದು 50% ಅರ್ಥ ಆಗುತ್ತೆ. ಓಕೆ, ಸಿ ಇವಾಗ ವಿ ಹ್ಯಾವ್ ಅ ಹ್ಯಾಶ್ ಟೇಬಲ್. ನಮಗೆ ಒಂದು ಹ್ಯಾಶ್ ಟೇಬಲ್ ಇದೆ, ಅದ್ರದ್ದು ಸೈಜ್ 10 ಇದೆ. ಸೊ ನಾವು ಇವಾಗ ಈ ಒಂದು ಕೀಸ್ಗಳನ್ನ ನಾವೇನ್ ಮಾಡ್ಬೇಕು, ಆ ಒಂದು ಹ್ಯಾಶ್ ಟೇಬಲ್ ಅಲ್ಲಿ ಹಾಕ್ಬೇಕು. ಓಕೆ, ಸೊ ಯಾವ ರೀತಿ ಹಾಕ್ತೀರಾ? ಸೊ ಫಸ್ಟಿಗೆ ಏನ್ ಇರೋದು 72. ಫಸ್ಟ್ 72ನ ಇನ್ಸರ್ಟ್ ಮಾಡಬೇಕು. ಸೊ ಯಾವ ರೀತಿ ಇನ್ಸರ್ಟ್ ಮಾಡ್ತೀರಾ? ಯೂಸಿಂಗ್ ದ ಹ್ಯಾಶ್ ಫಂಕ್ಷನ್. ಹ್ಯಾಶ್ ಫಂಕ್ಷನ್ ಏನ್ ಹೇಳುತ್ತೆ ಅಂದ್ರೆ, ನಾವು ಕೊಟ್ಟಿರೋ ನಂಬರ್ನ ಏನ್ ಮಾಡಬೇಕು, mod 10 ಇಂದ ನಾವು ರಿಮೈಂಡರ್ ಏನ್ ಬರುತ್ತೆ ಅದನ್ನ ಅಲ್ಲಿ ಆ ಒಂದು ಪೊಸಿಷನ್ ಅಲ್ಲಿ ನೀವು ಏನ್ ಮಾಡ್ಬೇಕಾಗತ್ತೆ, ಅಲ್ಲಿ ಹಾಕ್ಬೇಕಾಗತ್ತೆ. ಓಕೆ, ಸೊ 10 ಏನಪ್ಪಾ ಅಂತ ಅಂದ್ರೆ, ದಟ್ ಈಸ್ ದ ಸೈಜ್ ಆಫ್ ದ ಇಂಡೆಕ್ಸ್. ಓಕೆ, ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಇವಾಗ 72 mod 10 ಅಂತ ಮಾಡಿದಾಗ ನಮಗೆ ಏನ್ ಬರುತ್ತೆ, ರಿಮೈಂಡರ್ 2 ಬರುತ್ತೆ. 2 ಅಂತ ಅಂದ್ರೆ ನಾವು ಸೆಕೆಂಡ್ ಇಂಡೆಕ್ಸ್ಗೆ ನಾವು ಈ ಒಂದು 72ನ ಇನ್ಸರ್ಟ್ ಮಾಡಬೇಕು. ಸೊ ಸ್ಟಾರ್ಟಿಂಗ್ ಅಲ್ಲಿ ಎಲ್ಲ ಒಂದು ಮೆಮೊರಿ ಲೊಕೇಶನ್ ಅಲ್ಲೂ ಕೂಡ -1 ಇರುತ್ತೆ. ಓಕೆ, ನೆಕ್ಸ್ಟ್ ಯಾವುದು 27 mod 10 ಮಾಡಿದಾಗ ನಮಗೆ ಏನ್ ಬರುತ್ತೆ, 7 ಬರುತ್ತೆ. ಅಂದ್ರೆ ಈ ಒಂದು 27 ನಾವು 7th ಪೊಸಿಷನ್ ಅಲ್ಲಿ ಹಾಕಬೇಕು. ಸೊ ನಾನು ಏನ್ ಮಾಡಿದೀನಿ, 7th ಪೊಸಿಷನ್ ಅಲ್ಲಿ 27 ಹಾಕಿದೀನಿ. ಸೊ ನೆಕ್ಸ್ಟ್ ನಾನು ಏನ್ ಮಾಡ್ಬೇಕು, 36ನ ಇನ್ಸರ್ಟ್ ಮಾಡಬೇಕು. ಸೊ 36ನ ಇನ್ಸರ್ಟ್ ಮಾಡಬೇಕು ಅಂತ ಅಂದ್ರೆ, ಇದನ್ನ ನಾನು mod 10 ಜೊತೆ ಮಾಡಿದಾಗ ನನಗೆ 6 ಬರುತ್ತೆ. ಸೊ ನಾನು ಏನ್ ಮಾಡ್ತೀನಿ, 6th ಪೊಸಿಷನ್ ಅಲ್ಲಿ ಹಾಕ್ತೀನಿ.
ಸೊ ಅದೇ ರೀತಿ ನೆಕ್ಸ್ಟ್ ಎಲಿಮೆಂಟ್ ಬಂದು 24. 24ನ ನಾನು ಮಾಡ್ 10 ಅಲ್ಲಿ ಮಾಡಿದಾಗ ಆ ರಿಮೈಂಡರ್ ಏನ್ ಬಂತು ಅಂದ್ರೆ 4 ಬಂತು. ಸೊ ನಾನು 4th ಪೊಸಿಷನ್ ಅಲ್ಲಿ 24 ಹಾಕ್ತೀನಿ. ನೆಕ್ಸ್ಟ್ 63ನ ನಾನು ಹ್ಯಾಶ್ ಫಂಕ್ಷನ್ ಜೊತೆ ಮಾಡಿದಾಗ ನಾನು 3 ಬರುತ್ತೆ. ನಾನು 3rd ಪೊಸಿಷನ್ ಅಲ್ಲಿ ಹಾಕಿದ್ದೀನಿ. ಸೊ ನೆಕ್ಸ್ಟ್ 81 ಬಂದಾಗೂ ನನಗೆ 1 ಬರುತ್ತೆ. ಫಸ್ಟ್ ಪೊಸಿಷನ್ ಅಲ್ಲಿ ನಾನು ಏನ್ ಮಾಡಿದ್ದೀನಿ 8 ಹಾಕಿದ್ದೀನಿ. ಅರ್ಥ ಆಯ್ತಾ? ಸೊ ನೆಕ್ಸ್ಟ್ ಇವಾಗ 92. ಸೊ ಇವಾಗ 92ನ ನಾನು ಹ್ಯಾಶ್ ಫಂಕ್ಷನ್ ಮಾಡಿದಾಗ 2 ಬಂತು. ಸೊ ಆಲ್ರೆಡಿ ಸೆಕೆಂಡ್ ಪೊಸಿಷನ್ ಅಲ್ಲಿ 72 ಇದೆ. ಸೊ ಇವಾಗ 72 ಇದೆ. ನೆಕ್ಸ್ಟ್ ನಾನು 92ನ ಅಲ್ಲಿ ಇನ್ಸರ್ಟ್ ಮಾಡೋದಕ್ಕಾಗಲ್ಲ. ಸೊ ಅವಾಗ ನಾನು ಏನ್ ಹೇಳ್ದೆ? ಸೊ ನಾನು ನೆಕ್ಸ್ಟ್ ಸ್ಲಾಟ್‌ನ ನೋಡ್ಬೇಕು. ನೆಕ್ಸ್ಟ್ ಸ್ಲಾಟ್ ಅಲ್ಲಿ ಖಾಲಿ ಇದ್ಯಾ? ಇಲ್ಲ. ಸೊ ಇಲ್ಲಿ ಆಲ್ರೆಡಿ 63 ಇದೆ. ಸೊ ನೆಕ್ಸ್ಟ್ ಸ್ಲಾಟ್ ಅಲ್ಲೂ ನಾನು ಕೂಡ ಅದನ್ನ ಹಾಕೋದಕ್ಕಾಗಲ್ಲ. ಸೊ ಇವಾಗ ನೆಕ್ಸ್ಟ್ ಈ ಸ್ಲಾಟ್ ಅಲ್ಲಿ ಬಂದು ನಾನು ನೆಕ್ಸ್ಟ್ ಸ್ಲಾಟ್‌ನ ಚೆಕ್ ಮಾಡ್ತೀನಿ. ನೆಕ್ಸ್ಟ್ ಸ್ಲಾಟ್ ಅಲ್ಲಿ ಆಲ್ರೆಡಿ 24 ಇದೆ. ಸೊ ನಾನು ಅಲ್ಲೂ ಕೂಡ ಇನ್ಸರ್ಟ್ ಮಾಡೋದಕ್ಕಾಗಲ್ಲ. ಸೊ ನೆಕ್ಸ್ಟ್ ನಾನು ನೆಕ್ಸ್ಟ್ ಸ್ಲಾಟ್‌ನ ನೋಡ್ತೀನಿ. ದಟ್ ಇಸ್ ನಥಿಂಗ್ ಬಟ್ 5th ಪೊಸಿಷನ್. 5th ಪೊಸಿಷನ್ ಅಲ್ಲಿ ಯಾವ್ದಾದ್ರು ಎಲಿಮೆಂಟ್ ಇದೆಯಾ? ಇಲ್ಲ. ಸೊ ನಾನು ಈ ಒಂದು 92ನ ತಗೊಂಡೋಗಿ 5th ಪೊಸಿಷನ್ ಅಲ್ಲಿ ಹಾಕ್ಬೋದು. ಓಕೆ. ಸೊ ದಟ್ ಇಸ್ ವಾಟ್ ಲೀನಿಯರ್ ಪ್ರಾಬಿಂಗ್. ಓಕೆ. ನೆಕ್ಸ್ಟ್ 101. 101ನ ಹ್ಯಾಶ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡಿದಾಗ ಏನ್ ಬರುತ್ತೆ? ನನಗೆ 1 ಬರುತ್ತೆ. ಫಸ್ಟ್ ಪೊಸಿಷನ್ ಅಲ್ಲಿ ಆಲ್ರೆಡಿ 81 ಇದೆ. 81 ಇದೆ ಅಂತ ಅಂದ್ರೆ ಇಲ್ಲಿ ನಾನು 101ನ ಹಾಕೋದಿಕ್ಕಾಗಲ್ಲ. ನೆಕ್ಸ್ಟ್ ಪೊಸಿಷನ್ ನೋಡ್ತೀನಿ. ನೆಕ್ಸ್ಟ್ ಪೊಸಿಷನ್ ಖಾಲಿ ಇಲ್ಲ. 72 ಇದೆ. ನೆಕ್ಸ್ಟ್ ಪೊಸಿಷನ್ ನೋಡ್ತೀನಿ 63 ಇದೆ. ಇದು ಖಾಲಿ ಇಲ್ಲ. ನೆಕ್ಸ್ಟ್ ಪೊಸಿಷನ್ ನೋಡ್ತೀನಿ 24 ಇದೆ. ಇದು ಖಾಲಿ ಇಲ್ಲ. ಸೊ ನೆಕ್ಸ್ಟ್ 92 ನೋಡ್ತೀನಿ 36 ಖಾಲಿ ಇಲ್ಲ. 7th ಪೊಸಿಷನ್ ಖಾಲಿ ಇಲ್ಲ. ಸೊ ಲಾಸ್ಟ್ ಪೊಸಿಷನ್ ಇಸ್ ಎಂಪ್ಟಿ. ಲಾಸ್ಟ್ ಸೆಕೆಂಡ್ ಪೊಸಿಷನ್ ಇಸ್ ಎಂಪ್ಟಿ. 8th ಪೊಸಿಷನ್. ಸೊ ನಾನು ಏನ್ ಮಾಡ್ತೀನಿ? ಇಲ್ಲಿ ಕೊಲಿಷನ್ ಹಾಕೋರಾಗಿರೋದ್ರಿಂದ ನಾನು ಏನ್ ಮಾಡ್ತೀನಿ? 101ಗೆ ಹಾಕ್ತೀನಿ. ಓಕೆ. ಸೊ ದಿಸ್ ಇಸ್ ಹೌ ಯು ಇನ್ಸರ್ಟ್ ದ ಎಲಿಮೆಂಟ್ಸ್. ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಫೈನಲ್ ಆಗಿ ಹ್ಯಾಶ್ ಟೇಬಲ್ ಹೆಂಗ್ ಬರೀತೀರಾ? ಸೊ ಫಸ್ಟ್ ಇಲ್ಲಿ ನಾವು ಇಂಡೆಕ್ಸ್ ಬರಿತೀವಿ 0 1 2 3 ಅಂತ. ಆಮೇಲೆ ಹೋಮ್ ಅಡ್ರೆಸ್ ಬರಿತೀವಿ. ನೆಕ್ಸ್ಟ್ ವ್ಯಾಲ್ಯೂ ಬರಿತೀವಿ. ಯಾವ್ಯಾವ ವ್ಯಾಲ್ಯೂಸ್ನ ಇನ್ಸರ್ಟ್ ಮಾಡಿದ್ವಿ. ಹೋಮ್ ಅಡ್ರೆಸ್ ಅಂದ್ರೆ ಇವಾಗ ರಿಮೈಂಡರ್ ಏನ್ ಬಂತು ಫಸ್ಟ್ ಎಲಿಮೆಂಟಿಗೆ ಅನ್ನೋ ತರ. ಸೊ ಇವಾಗ 81 ಹಾಕಿದಾಗ ನನಗೆ ರಿಮೈಂಡರ್ 1 ಬಂತು. 72 ಹಾಕಿದಾಗ 2 ಬಂತು. 63 ಹಾಕಿದಾಗ 3 ಬಂತು. ಸೊ ದಟ್ ಯು ಹ್ಯಾವ್ ಟು ರೈಟ್ ದ ರಿಮೈಂಡರ್. ನೆಕ್ಸ್ಟ್ ಸರ್ಚಿಂಗ್ ಲೆಂತ್ ಅಂದ್ರೆ ಇವಾಗ ನೀವು ಹ್ಯಾಶ್ ಫಂಕ್ಷನ್ ಯೂಸ್ ಮಾಡಿದ ತಕ್ಷಣ ನಿಮಗೆ ಒಂದು ವ್ಯಾಲ್ಯೂ ಬರುತ್ತೆ, ರಿಮೈಂಡರ್ ಬರುತ್ತೆ. ಆ ರಿಮೈಂಡರ್ ಅಲ್ಲಿ ನಿಮ್ಮ ಒಂದು ಮೆಮೊರಿ ಲೊಕೇಶನ್ ಖಾಲಿ ಇದ್ದಾಗ ಹಾಕಿದಾಗ ಅದರದ್ದು ಲೆಂತ್ 1 ಬರುತ್ತೆ. ಬಟ್ ನೆಕ್ಸ್ಟ್ ಇವಾಗ ಏನು 91ಗೆ 92 ಇನ್ಸರ್ಟ್ ಮಾಡಬೇಕಾದ್ರೆ ನೀವು ಎಷ್ಟು ಪೊಸಿಷನ್ ಚೇಂಜ್ ಮಾಡಿದ್ರೆ 1 2 3 4th ಆಮೇಲೆ 4th ಇಂಡೆಕ್ಸ್ ಅಲ್ಲಿ ನೀವೇನ್ ಮಾಡಿದ್ರಿ 4th ಟೈಮ್ ಬಂದಾಗ ಆ ಒಂದು ಇಂಡೆಕ್ಸ್ ಅಲ್ಲಿ ನೀವು ಹಾಕಿದ್ದು ರೈಟ್. ಸೊ ದ ಲೆಂತ್ ವಿಲ್ ಬಿ 4. ಅರ್ಥ ಆಯ್ತಾ? ಸೊ ಎಷ್ಟು ಪೊಸಿಷನ್ಸ್ ನೀವು ಚೇಂಜ್ ಮಾಡಿದ್ದೀರಾ ಆ ಒಂದು ಎಲಿಮೆಂಟ್ ನ ಇನ್ಸರ್ಟ್ ಮಾಡೋದಕ್ಕೆ ಅನ್ನೋದಕ್ಕೆ ಅದನ್ನ ನಾವು ಸರ್ಚ್ ಲೆಂತ್ ಅಂತ ಕರಿತೀವಿ. ಸೊ ಆವ್ರೇಜ್ ಸರ್ಚ್ ಲೆಂತ್ ಏನು ಅಂತ ನಾವು ಬರಿಬೇಕು. ಸೊ ಅದನ್ನ ಇದ್ರ ಬರ್ದಿರೋದೆಲ್ಲ ನಾವು ಡಿವೈಡ್ ಮಾಡ್ಕೊಂಡು ಏನು ಡಿವೈಡ್ ಬೈ 8 ಅಂತ ಮಾಡ್ಕೊಳ್ತೀವಿ. ಯಾಕಂದ್ರೆ ನಾವು 8 ಎಲಿಮೆಂಟ್ಸ್ ನ ನಾವು ಇನ್ಸರ್ಟ್ ಮಾಡಿರೋಂಥದ್ದು. ಓಕೆ. ಸೊ ಇಷ್ಟು ಕ್ಲಿಯರ್ ಆಯ್ತಲ್ವಾ? ನೆಕ್ಸ್ಟ್ ಕ್ವೆಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಎಕ್ಸ್ಪ್ಲೇನ್ ಇನ್ ಡೀಟೇಲ್ ಅಬೌಟ್ ದ ಸ್ಟಾಟಿಕ್ ಅಂಡ್ ಡೈನಮಿಕ್ ಹ್ಯಾಶಿಂಗ್. ಸ್ಟಾಟಿಕ್ ಹ್ಯಾಶಿಂಗ್ ಅಂದ್ರೆ ಏನು, ಡೈನಮಿಕ್ ಹ್ಯಾಶಿಂಗ್ ಅಂದ್ರೆ ಏನು ಅಂತ ಕೇಳಿದ್ದಾರೆ. ಸೊ ಸ್ಟಾಟಿಕ್ ಹ್ಯಾಶಿಂಗ್ ಅಂತ ಅಂದ್ರೆ ಸೊ ಇಲ್ಲಿ ಸೈಜ್ ಆಫ್ ದ ಹ್ಯಾಶ್ ಟೇಬಲ್ ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಸೊ ಡ್ಯೂರಿಂಗ್ ದ ಕಂಪೈಲೇಷನ್ ಆಲ್ಸೋ ಅಂಡ್ ಇಟ್ ಕೆನಾಟ್ ಬಿ ಚೇಂಜ್ಡ್. ಒಟ್ನಲ್ಲಿ ಏನು ಸೈಜ್ ಆಫ್ ದ ಹ್ಯಾಶಿಂಗ್ ಟೇಬಲ್ ಯಾವಾಗಲೂ ಫಿಕ್ಸ್ ಆಗಿರುತ್ತೆ. ಅದು ಕಂಪೈಲೇಷನ್ ಟೈಮಲ್ಲಿ ಆದ್ರೂ ಆಗ್ಲಿ ಯಾವಾಗಾದ್ರೂ ಆಗ್ಲಿ ಯಾವಾಗಲೂ ಇದ್ರ ಒಂದು ಹ್ಯಾಶ್ ಟೇಬಲ್ ಸೈಜಸ್ ಫಿಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಕಾಮನ್ ಆಗಿ ನಾವು ಈ ಒಂದು ಕೊಲಿಷನ್ಸ್ ನಾವು ಓವರ್ಕಮ್ ಮಾಡೋದಕ್ಕೆ ಹ್ಯಾಂಡಲ್ ಮಾಡೋದಕ್ಕೆ ನಾವು ಜಾಸ್ತಿ ಲೀನಿಯರ್ ಪ್ರಾಬ್ಲಿಂಗ್ ನಾವು ಯೂಸ್ ಮಾಡ್ತೀವಿ ಈ ಒಂದು ಸ್ಟಾಟಿಕ್ ಹ್ಯಾಶಿಂಗ್ ಅಲ್ಲಿ. ಓಕೆ. ಇಲ್ಲಿ ಸೈಜ್ ಫಿಕ್ಸ್ ಆಗಿರೋದ್ರಿಂದ ಏನ್ ಮಾಡ್ಬೇಕು ಏನಾಗಲ್ಲ ಅಂದ್ರೆ ಇಲ್ಲಿ ತುಂಬಾ ಜಾಸ್ತಿ ಕೊಲಿಷನ್ ಆಗುತ್ತೆ. ಓಕೆನಾ. ಇಲ್ಲಿ ತುಂಬಾ ಟೆಕ್ನಿಕ್ಸ್ ನಾವು ಯೂಸ್ ಮಾಡ್ಬೇಕಾಗತ್ತೆ. ಓಕೆ. ದಟ್ ಇಸ್ ವಾಟ್ ಇಟ್ ಇಸ್ ಸೇಯಿಂಗ್. ಇಲ್ಲಿ ಸೈಜ್ ಫಿಕ್ಸ್ ಆಗಿರೋದ್ರಿಂದ ಇದನ್ನ ಏನಂತೀರಾ ಈ ಒಂದು ಕೊಲಿಷನ್ಸ್ ಜಾಸ್ತಿ ಆಗತ್ತೆ. ಈ ಒಂದು ಕೊಲಿಷನ್ಸ್ ನ ಹ್ಯಾಂಡಲ್ ಮಾಡೋದಕ್ಕೆ ನಾವು ಟೆಕ್ನಿಕ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಓಕೆನಾ. ಅರ್ಥ ಆಯ್ತಲ್ವಾ? ಸೊ ಇವಾಗ ನಾವು ಏನ್ ಗೊತ್ತಾ, ಸಪೋಸ್ ಇವಾಗ ನಾವು ಈ ಎಲಿಮೆಂಟ್ಸ್ನೆಲ್ಲ ನಾವು ಹಾಕಬೇಕು. ಸೊ ನಾವೇನ್ ಮಾಡ್ತೀವಿ ಹ್ಯಾಶ್ ಫಂಕ್ಷನ್ ನ ಯೂಸ್ ಮಾಡ್ಕೊಂಡು ನಾವು ಹಾಕ್ತೀವಿ. ಸೊ ಇದ್ರದ್ದು ಲೆಂತ್ ಯಾವಾಗ್ಲೂ 10 ಎಲಿಮೆಂಟ್ಸ್ ಅಂತ. ಇವಾಗ 10 ಸೈಜ್ ಇದ್ರೆ 10 ಸೈಜ್ ಇರುತ್ತೆ. ಸೊ ಇವಾಗ ನೀವು 11th ಎಲಿಮೆಂಟ್ ಆಗ್ಬೇಕು ಅಂತ ಅಂದ್ರೆ ಸಾರಿ ನಾಟ್ ಅಬೌಟ್ 11th ಎಲಿಮೆಂಟ್ ಅಂತ ಏನಲ್ಲ. ಸೊ ಇವಾಗ ಫಿಕ್ಸ್ ಆಗಿರೋದ್ರಿಂದ ಅಕಸ್ಮಾತ್ ನಿಮ್ಗೆ ಏನಾದ್ರು ಕೊಲಿಷನ್ ಆದ್ರೆ ಇಲ್ಲಿ ಕಷ್ಟ ಆಗತ್ತೆ. ನೆಕ್ಸ್ಟ್ ಬೇರೆ ಎಲಿಮೆಂಟ್ಸ್ ಹಾಕ್ಬೇಕಾದ್ರೂ ಕಷ್ಟ ಆಗತ್ತೆ.
ಅರ್ಥ ಆಯ್ತಲ್ವಾ? ಯಾಕೆ ಈ ಸ್ಟಾಟಿಕ್ ಹ್ಯಾಶಿಂಗ್ ಅಂದ್ರೆ ಏನು ಅನ್ನೋದು ನಿಮ್ಗೆ ನೀಟಾಗಿ ಅರ್ಥ ಆಯ್ತಲ್ವಾ? ಸೊ ಅಷ್ಟೇ. ಇಲ್ಲಿ ಮೇನ್ ಡ್ರಾಬ್ಯಾಕ್ ಏನು ಅಂತ ಅಂದ್ರೆ ಫಿಕ್ಸ್ಡ್ ಸೈಜ್ ಅದೊಂದು. ಆಮೇಲೆ ಇಲ್ಲಿ ಫಿಕ್ಸ್ಡ್ ಸೈಜ್ ಆಗಿರೋದ್ರಿಂದ ತುಂಬಾ ಕೊಲಿಷನ್ಸ್ ಆಗುತ್ತೆ. ದಟ್ ಇಸ್ ಅ ಡ್ರಾಬ್ಯಾಕ್. ನೆಕ್ಸ್ಟ್ ಡೈನಮಿಕ್ ಹ್ಯಾಶಿಂಗ್. ಡೈನಮಿಕ್ ಅನ್ನೋ ಹೆಸರಲ್ಲೇ ಇದೆ. ಅಂದ್ರೆ ಯಾವಾಗಾದ್ರೂ ಚೇಂಜ್ ಆಗ್ಬೋದು ಅಕಾರ್ಡಿಂಗ್ ಟು ಯುವರ್ ಏನಂತಾರೆ ಅಲ್ಗಾರಿದಮ್. ಹೆಂಗೆ ಇವಾಗ ಮೆಮೊರಿ ಅಲೋಕೇಶನ್ಸ್ ಚೇಂಜ್ ಆಗ್ತಿರುತ್ತೆ, ಅದೇ ರೀತಿ ಅಕಾರ್ಡಿಂಗ್ ಟು ಯುವರ್ ಸೈಜ್. ಸೊ ಸೈಜ್ ಆಫ್ ದ ಏನಂತೀರ ಅಕಾರ್ಡಿಂಗ್ ಟು ಯುವರ್ ನಂಬರ್ ಆಫ್ ಎಲಿಮೆಂಟ್ಸ್, ಈವನ್ ದ ಸೈಜ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಾಟ್ ಡೈನಮಿಕ್ ಹ್ಯಾಶಿಂಗ್. ಸೊ ಡೈನಮಿಕ್ ಹ್ಯಾಶಿಂಗ್ ಏನಂತ ಅಂದ್ರೆ, ಸೊ ಇಲ್ಲಿ ಹ್ಯಾಶ್ ಟೇಬಲ್ ಗ್ರೋ ಆದ್ರೂ ಆಗ್ಬೋದು ಅಥವಾ ಶ್ರಿಂಕ್ ಆದ್ರೂ ಆಗ್ಬೋದು. ಶ್ರಿಂಕ್ ಅಂದ್ರೆ ಆ ಹ್ಯಾಶ್ ಟೇಬಲ್ ಸೈಜು ಕಡಿಮೆನೂ ಆಗ್ಬೋದು, ಗ್ರೋ ಅಂದ್ರೆ ಹ್ಯಾಶ್ ಟೇಬಲ್ ಸೈಜು ದೊಡ್ಡದು ಆಗ್ಬೋದು, ಅಂದ್ರೆ ಇನ್ಕ್ರೀಸು ಆಗ್ಬೋದು. ಓಕೆ, ಸೊ ಇಲ್ಲಿ ನಾವು ಮೇನ್ ಆಗಿ 2 ಟೈಪ್ಸ್ ಇದೆ. ಓಕೆನಾ? ಸೊ 2 ಟೈಪ್ಸ್ ಯಾವ್ದಪ್ಪ ಅಂದ್ರೆ ಡೈನಮಿಕ್ ಹ್ಯಾಶಿಂಗ್ ವಿತ್ ಡೈರೆಕ್ಟರಿ. ಸೊ ಡೈರೆಕ್ಟರಿ ಅಂತ ಅಂದ್ರೆ ಇವಾಗ ಡೈರೆಕ್ಟರಿ ಈಸ್ ಲೈಕ್ ಅ ಲಿಸ್ಟ್ ದಟ್ ಪಾಯಿಂಟ್ಸ್ ಟು ದ ಬಕೆಟ್ಸ್. ಸೊ ಈ ಒಂದು ಡೈರೆಕ್ಟರಿ ಏನ್ ಮಾಡುತ್ತೆ ಅಂದ್ರೆ ಅದು ಒಂದು ಬಕೆಟ್ಗೆ ಪಾಯಿಂಟ್ ಮಾಡ್ತಿರುತ್ತೆ. ಎಕ್ಸಾಕ್ಟ್ಲಿ ಒನ್ ಬಕೆಟ್ ಲಿಸ್ಟ್ ಆಫ್ ಬಕೆಟ್ಸ್ ಗೆ ಪಾಯಿಂಟ್ ಮಾಡ್ತಿರುತ್ತೆ. ಸೊ ಈ ಬಕೆಟ್ ಅಂದ್ರೆ ಏನು, ಇಲ್ಲಿ ಬರ್ತಿದೀನಿ ನೋಡಿ, ಸ್ಮಾಲ್ ಕಂಟೈನರ್ ದಟ್ ಸ್ಟೋರ್ಸ್ ಅ ಡೇಟಾ. ಯಾವುದು ಕಂಟೈನರ್ ಡೇಟಾನ ಸ್ಟೋರ್ ಮಾಡುತ್ತೆ ಅದನ್ನ ನಾವು ಬಕೆಟ್ ಅಂತ ಕರಿತೀವಿ. ಸೊ ಈ ಒಂದು ಡೈರೆಕ್ಟರಿ ಏನ್ ಮಾಡುತ್ತೆ ಅಂದ್ರೆ ಆ ಒಂದು ಲಿಸ್ಟ್ ಆಫ್ ಬಕೆಟ್ಸ್ ಗೆ ಪಾಯಿಂಟ್ ಮಾಡ್ತಿರುತ್ತೆ. ಓಕೆ, ಸೊ ಅರ್ಥ ಆಯ್ತಲ್ವಾ? ಯಾವಾಗ ಈ ಒಂದು ಬಕೆಟ್ ಓವರ್‌ಫ್ಲೋ ಆಗತ್ತೆ, ಡೈರೆಕ್ಟರಿ ಸೈಜ್ ಏನಾಗತ್ತೆ, ಓಕೆ ಇವಾಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ನಿಮ್ಮ ಹ್ಯಾಶ್ ಟೇಬಲ್ ಫುಲ್ ಆಗಿದೆ. ಸೊ ಅಂದ್ರೆ ಬಕೆಟ್ ಕೂಡ ಫುಲ್ ಆಗಿದೆ ಅಂದಾಗ ಅವಾಗ ಇಲ್ಲಿ ಏನಾಗುತ್ತೆ ಅಂದ್ರೆ ಡೈರೆಕ್ಟರಿ ಸೈಜ್ ಅನ್ನೋದು ಡಬಲ್ ಆಗುತ್ತೆ, ಟೇಬಲ್ ಸೈಜ್ ಡಬಲ್ ಆಗುತ್ತೆ. ಓಕೆ, ಸೊ ಅಂಡ್ ಓನ್ಲಿ ದ ಓವರ್‌ಫ್ಲೋಯಿಂಗ್ ಬಕೆಟ್ ಸ್ಪ್ಲಿಟ್ ಇಂಟು 2. ಇಲ್ಲಿ ಯಾವ ಒಂದು ಬಕೆಟ್ ಓವರ್‌ಫ್ಲೋ ಆಗ್ತಿದೆ ಅದನ್ನ ನಾವು ಸ್ಪ್ಲಿಟ್ ಮಾಡ್ತೀವಿ. ಓಕೆನಾ? ಅದನ್ನ 2 ಆಗಿ ಸ್ಪ್ಲಿಟ್ ಮಾಡ್ತೀವಿ. ಸೊ ಈ ಒಂದು ಮೆಥಡ್ ಏನ್ ಮಾಡುತ್ತೆ ಅಂದ್ರೆ ಎಕ್ಸ್ಟ್ರಾ ಸ್ಪೇಸ್ ನ ಆಡ್ ಮಾಡುತ್ತೆ. ಸೊ ಓನ್ಲಿ ಟು ದ ಬಕೆಟ್ ದಟ್ ಓವರ್ಫ್ಲೋ. ಯಾವ ಒಂದು ಬಕೆಟ್ ಓವರ್ಫ್ಲೋ ಆಗ್ತಿದೆ ಅಲ್ವಾ, ಆ ಒಂದು ಬಕೆಟ್ಗೆ ಮಾತ್ರ ಏನ್ ಮಾಡ್ತೀರಾ, ಎಕ್ಸ್ಟ್ರಾ ಬಕೆಟ್ ಅಥವಾ ಏನ್ ಮಾಡ್ತೀರಾ ಎಕ್ಸ್ಟ್ರಾ ಸ್ಪೇಸ್ ನ ಅಲೋಕೇಟ್ ಮಾಡ್ತೀರಾ. ಓಕೆನಾ? ಏನಕ್ಕೆ ಅಂದ್ರೆ ಇವಾಗ ಆ ತರ ಕೊಲಿಷನ್ಸ್ ಆಗ್ಬಾರ್ದು ಅನ್ನೋ ಕಾರಣಕ್ಕೆ. ಓಕೆ, ಸೊ ಇಲ್ಲಿ ಬಕೆಟ್ಸ್ ಅಂತ ಹೇಳ್ತಿರಲ್ಲ, ಇದೇ ಬಕೆಟ್ಸ್. ಓಕೆನಾ? ಇದನ್ನ ಏನಂತಾರೆ, ಇದನ್ನ ನಾವು ಬಕೆಟ್ಸ್ ಅಂತ ಕರಿತೀವಿ. ಓಕೆ, ಅರ್ಥ ಆಯ್ತಲ್ವಾ? ಸೊ ಆ ಬಕೆಟ್ಸ್ ಬೇರೆ, ಹ್ಯಾಶ್ ಟೇಬಲ್ ಬೇರೆ. ಓಕೆ, ಸೊ ಇದನ್ನ ಈ ಒಂದು ಡಯಾಗ್ರಾಮ್ ನ ನೀಟಾಗಿ ಇದೇ ರೀತಿ ನೀವು ಬ್ಲಾಕ್ ಡಯಾಗ್ರಾಮ್ ಗೆ ಮಾಡಬೇಕು. ಓಕೆ, ಸೊ ಈ ಬ್ಲಾಕ್ ಡಯಾಗ್ರಾಮ್ ಮಾಡಾದ್ಮೇಲೆ ನೆಕ್ಸ್ಟ್ ನಾವು ಡೈರೆಕ್ಟರಿ ಲೆಸ್ ಡೈನಮಿಕ್ ಹ್ಯಾಶಿಂಗ್ ಬಗ್ಗೆ ನೋಡೋಣ. ಸೊ ಈ ಒಂದು ಡೈರೆಕ್ಟರಿ ಲೆಸ್ ಡೈನಮಿಕ್ ಹ್ಯಾಶಿಂಗ್ ನ ನಾವು ಲೀನಿಯರ್ ಹ್ಯಾಶಿಂಗ್ ಅಂತಾನೂ ಕೂಡ ನಾವು ಕರಿತೀವಿ. ಇಲ್ಲಿ ಒಂದೊಂದು ಬಕೆಟ್ ಅಲ್ಲಿ ಏನ್ ಮಾಡುತ್ತೆ, ಓನ್ಲಿ ಲಿಮಿಟೆಡ್ ಅಮೌಂಟ್ ಆಫ್ ಡೇಟಾ ಮಾತ್ರ ಇದನ್ನ ಹೋಲ್ಡ್ ಮಾಡುತ್ತೆ. ಓಕೆನಾ? ಈಚ್ ಬಕೆಟ್ ವಿಲ್ ಬಿ ಹ್ಯಾವಿಂಗ್ ಓನ್ಲಿ ಲಿಮಿಟೆಡ್ ಅಮೌಂಟ್ ಆಫ್ ಡೇಟಾ. ಓಕೆ, ಅಕಸ್ಮಾತ್ ಏನಾದ್ರು ಬಕೆಟ್ ಏನಾದ್ರು ಫುಲ್ ಆದ್ರೆ, ಓವರ್ಫ್ಲೋ ಆದ್ರೆ, ಸೊ ಏನಾಗುತ್ತೆ, ದ ಪೇಜ್ ಇಸ್ ಟೆಂಪರರಿಲಿ ಆಡೆಡ್ ಇನ್ ಆರ್ಡರ್ ಟು ಸ್ಟೋರ್ ದ ಎಕ್ಸ್ಟ್ರಾ ಡೇಟಾ. ಎಕ್ಸ್ಟ್ರಾ ಡೇಟಾನ ಸ್ಟೋರ್ ಮಾಡೋದಕ್ಕೆ ನಾವು ಟೆಂಪರರಿ ಆಗಿ ಒಂದು ಪೇಜ್ ನ ಕ್ರಿಯೇಟ್ ಆಗುತ್ತೆ. ಓಕೆ, ಸೊ ಅ ಸೀರೀಸ್ ಆಫ್ ಹ್ಯಾಶ್ ಫಂಕ್ಷನ್, ಈ ಒಂದು ಸೀರೀಸ್ ಆಫ್ ಹ್ಯಾಶ್ ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ. ಏನಕ್ಕೆ, ಕ್ಯಾಲ್ಕುಲೇಟ್ ಮಾಡೋದಕ್ಕೆ, ಮೆಮೊರಿನ ಅಲೋಕೇಟ್ ಮಾಡೋದಕ್ಕೆ. ಓಕೆ, ಸೊ ಇಲ್ಲಿ ಒಂದೊಂದು ಹ್ಯಾಶ್ ಫಂಕ್ಷನ್, ಸೊ ಈಚ್ ಹ್ಯಾಶ್ ಫಂಕ್ಷನ್ ಹ್ಯಾಸ್ ರೇಂಜ್ ಟ್ವೈಸ್ ಆಸ್ ಅ ಲಾರ್ಜ್ ಆಫ್ ಪ್ರೀವಿಯಸ್ ಒನ್. ಸೊ ಇಮ್ಯಾಜಿನ್ ಮಾಡ್ಕೊಳ್ಳಿ, ಇವಾಗ ಒಂದು ಬಕೆಟ್ ಓವರ್ಫ್ಲೋ ಆಯ್ತು, ನೆಕ್ಸ್ಟ್ ಟೆಂಪರರಿ ಆಗಿ ಇನ್ನೊಂದು ಬಕೆಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದೆ. ಆ ಒಂದು ಸ್ಪೇಸ್ ಹೆಂಗ್ ಅಲೋಕೇಟ್ ಆಗುತ್ತೆ ಅಂದ್ರೆ ಪ್ರೀವಿಯಸ್ ಬಕೆಟ್ಗಿಂತ ಆ ಒಂದು ಬಕೆಟ್ ಸೈಜ್ ಜಾಸ್ತಿ ಇರುತ್ತೆ, ಅಂದ್ರೆ ಡಬಲ್ ಇರುತ್ತೆ, ಅಂದ್ರೆ ಟ್ವೈಸ್ ಇರುತ್ತೆ. ಓಕೆ, ಸೊ ವೆನ್ ಆಲ್ ದ ಬಕೆಟ್ಸ್ at the same level so have been split, then the system moves to the next level and start with a new hash function. ಸೊ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಈ ಒಂದು ಬ್ಲಾಕ್ ಡಯಾಗ್ರಾಮ್ಸ್ ನ ನೀವು ಮಾಡ್ಬೇಕಾಗತ್ತೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಈ ಒಂದು ಬ್ಲಾಕ್ ಡಯಾಗ್ರಾಮ್ಸ್ ಆದ್ಮೇಲೆ ಆಕ್ಚುಲಿ ಈ ಕ್ವೆಶನ್ ಇಸ್ ಲೀಸ್ಟ್ ಇಂಪಾರ್ಟೆಂಟ್, ಬಟ್ ಕೇಳ್ತಾರೆ. ಓಕೆನಾ? ಬಟ್ ಕೇಳ್ತಾರೆ. ಅದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಬಂದ್ಬಿಟ್ಟು ಲೆಫ್ಟಿಸ್ಟ್ ಟ್ರೀ. ಓಕೆ, ಟ್ರೀ ಅಂದ್ರೆ ಏನು ಅದನ್ನ ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಸೊ ಲೆಫ್ಟಿಸ್ಟ್ ಟ್ರೀ ಅಂದ್ರೆ ಅದು ಒಂದು ಕೂಡ ಬೈನರಿ ಟ್ರೀ ಆಗಿರುತ್ತೆ. ಸೊ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಪ್ರಿಯಾರಿಟಿ ಕ್ಯೂಸ್ ನ ಇಂಪ್ಲಿಮೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಲೆಫ್ಟಿಸ್ಟ್ ಟ್ರೀನ ನಾವು ಯೂಸ್ ಮಾಡ್ತೀವಿ. ಸೊ ಈ ಲೆಫ್ಟಿಸ್ಟ್ ಟ್ರೀ ಮೇಲೆ ನಾವು ಯಾವ್ಯಾವ ರೀತಿ ಆಪರೇಷನ್ಸ್ ನ ಪರ್ಫಾರ್ಮ್ ಮಾಡ್ಬೋದು ಅಂತ ಅಂದ್ರೆ ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡ್ಬೋದು, ಆಮೇಲೆ ಸ್ಮಾಲೆಸ್ಟ್ ಎಲಿಮೆಂಟ್ ನ ರಿಮೂವ್ ಮಾಡ್ಬೋದು, ಆಮೇಲೆ ಟ್ರೀಸ್ ನ ಮರ್ಜ್ ಮಾಡ್ಬೋದು. ಓಕೆನಾ? ಸೊ ದೀಸ್ ಆರ್ ದ ಆಪರೇಷನ್ಸ್ ದಟ್ ಕ್ಯಾನ್ ಬಿ ಪರ್ಫಾರ್ಮ್ಡ್ ಆನ್ ದ ಲೆಫ್ಟಿಸ್ಟ್ ಟ್ರೀ. ಓಕೆ,
ಈ ಒಂದು ಲೆಫ್ಟಿಸ್ಟ್ ಟ್ರೀ ಏನಂದ್ರೆ ಸೊ ಲೆಫ್ಟಿಸ್ಟ್ ಟ್ರೀ ಆರ್ ಬೇಸ್ಡ್ ಆನ್ ಸಮಥಿಂಗ್ ಕಾಲ್ಡ್ as ಎಕ್ಸ್ಟೆಂಡೆಡ್ ಬೈನರಿ ಟ್ರೀ. ಓಕೆನಾ, ಇಟ್ ಇಸ್ ಬೇಸ್ಡ್ ಆನ್ ಎಕ್ಸ್ಟೆಂಡೆಡ್ ಬೈನರಿ ಟ್ರೀ. ಸೊ ವಾಟ್ ಇಸ್ ದಿಸ್ ಎಕ್ಸ್ಟೆಂಡೆಡ್ ಬೈನರಿ ಟ್ರೀ? ಸೊ ಈ ಒಂದು ಎಕ್ಸ್ಟೆಂಡೆಡ್ ಬೈನರಿ ಟ್ರೀ ಅಲ್ಲಿ ಏನ್ ಗೊತ್ತಾ, ಸೊ ನಾವು ಹೆಂಗೆ ಥ್ರೆಡೆಡ್ ಬೈನರಿ ಟ್ರೀ ಅಲ್ಲಿ ಲಾಸ್ಟ್ ಲೀಫ್ ನೋಡ್ಸ್ಗೆ ಯಾವುದೇ ರೀತಿ ಚಿಲ್ಡ್ರನ್ಸ್ ಇರೋದಿಲ್ಲ. ಆ ಚಿಲ್ಡ್ರನ್ಸ್ ಜಾಗದಲ್ಲಿ ನಾವೇನ್ ಮಾಡ್ತೀವಿ, ಎಂಟಿ ಇರೋ ಜಾಗದಲ್ಲಿ ನಾವು ಪಾಯಿಂಟರ್ಸ್ ನ ಇಡ್ತಿದ್ವಿ ಅಲ್ವಾ. ಸೊ ಇಲ್ಲೇನ್ ಮಾಡ್ತೀವಿ ಅಂದ್ರೆ, ಸೊ ಇಲ್ಲಿ ಆ ಒಂದು ಪ್ಲೇಸಸ್ ಅಲ್ಲಿ ವಿಚ್ ದೇ ಡೋಂಟ್ ಹ್ಯಾವ್ ಚೈಲ್ಡ್, ವಿಚ್ ನೋಟ್ಸ್ ದಟ್ ಡು ನಾಟ್ ಹ್ಯಾವ್ ಎನಿ ಚೈಲ್ಡ್ಸ್, ಆ ಒಂದು ಪ್ಲೇಸ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಸ್ಕ್ವಯರ್ ನೋಟ್ಸ್ ನ ನಾವು ರೀಪ್ಲೇಸ್ ಮಾಡ್ತೀವಿ. ಸೊ ಈ ಒಂದು ಸ್ಕ್ವಯರ್ ನೋಟ್ಸ್ ನ ನಾವೇನಂತ ಕರಿತೀವಿ, ಎಕ್ಸ್ಟರ್ನಲ್ ನೋಟ್ಸ್ ಅಂತ ಕರಿತೀವಿ. ಓಕೆನಾ. ಸೊ ದಟ್ ಇಸ್ ವಾಟ್ ದ ರೆಗ್ಯುಲರ್ ನೋಟ್ಸ್ ದಟ್ ಹೋಲ್ಡ್ಸ್ ದ ಡೇಟಾ ಈಸ್ ಕಾಲ್ಡ್ as ಇಂಟರ್ನಲ್ ನೋಟ್ಸ್. ಯಾವ ಒಂದು ನೋಟ್ಸು ಡೇಟಾನ ಹೋಲ್ಡ್ ಮಾಡಿರುತ್ತೆ ಅದನ್ನ ನಾವು ಎಕ್ಸ್ಟರ್ನಲ್ ನೋಟ್ಸ್ ಅಂತ ಕರಿತೀವಿ. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಏನು ಅಂದ್ರೆ, ಸೊ ಇವಾಗ ಇಲ್ಲಿ ಇದಕ್ಕೆ 2 ಚಿಲ್ಡ್ರನ್ಸ್ ಇದಾವೆ. ಸೊ ಇದಕ್ಕೆ ಏನ್ ಗೊತ್ತಾ, ಡಿಗೆ ಯಾವುದೇ ರೀತಿ ಚಿಲ್ಡ್ರನ್ಸ್ ಇಲ್ಲ. ಸೊ ಬಟ್ ಇಲ್ಲಿ 2 ಚಿಲ್ಡ್ರನ್ಸ್ ಬರ್ಬೇಕಿತ್ತು. ಈ ಜಾಗದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸ್ಕ್ವಯರ್ ಬ್ರಾಕೆಟ್ ನ ಹಾಕ್ತಿವಿ. ನಾಟ್ ಸ್ಕ್ವಯರ್ ಬ್ರಾಕೆಟ್, ಒಂದು ಸ್ಕ್ವಯರ್ ಬಾಕ್ಸ್ ನಾವು ಹಾಕ್ತಿವಿ. ಸೊ ಇಲ್ಲಿ ಈಗೂ ಅಷ್ಟೇ 2 ಚಿಲ್ಡ್ರನ್ಸ್ ಇರ್ಬೇಕು. ಅದಕ್ಕೆ ನಾವು 2 ಸ್ಕ್ವಯರ್ ಬ್ರಾಕೆಟ್ ಹಾಕ್ತಿವಿ, 2 ಸ್ಕ್ವಯರ್ ಬಾಕ್ಸಸ್ ಹಾಕ್ತಿವಿ. ಸೊ ಈವನ್ ಸಿಗೂ ಕೂಡ ಒಂದು ಸ್ಕ್ವಯರ್ ಬಾಕ್ಸಸ್ ಹಾಕ್ತಿವಿ. ಆಮೇಲೆ ಎಫ್ ಗೆ 2 ಸ್ಕ್ವಯರ್ ಬಾಕ್ಸ್ ಹಾಕ್ತಿವಿ. ಓಕೆ, ಕ್ಲಿಯರ್ ಅಬೌಟ್ ದಿಸ್. ಸೊ ದಿಸ್ ಇಸ್ ವಾಟ್ ಲೆಫ್ಟಿಸ್ಟ್ ಟ್ರೀ. ಆಮೇಲೆ ಒಂದು ಎಕ್ಸಾಂಪಲ್ ಮುಖಾಂತರ ಎಕ್ಸ್ಪ್ಲೇನ್ ಮಾಡಿ ಅಂದ್ರೆ ನೀವು ಇಷ್ಟನ್ನ ಬರಿಬೇಕು. ಅರ್ಥ ಆಯ್ತಾ? ಸೊ ನೆಕ್ಸ್ಟ್, ಸೊ ರೈಟ್ ಅ ಶಾರ್ಟ್ ನೋಟ್ ಆನ್ ಪ್ರಯಾರಿಟಿ ಕ್ಯೂಸ್ ಅಂಡ್ ಆಪ್ಟಿಮಲ್ ಬೈನರಿ ಟ್ರೀ. ಸೊ ವಾಟ್ ಇಸ್ ದಿಸ್ ಪ್ರಯಾರಿಟಿ ಕ್ಯೂ? ಸೊ ನಿಮಗೆ ಗೊತ್ತು ವಾಟ್ ಇಸ್ ಪ್ರಯಾರಿಟಿ ಅನ್ನೋದು, ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಈ ಒಂದು ವರ್ಡ್ ಬಗ್ಗೆ ನಿಮಗೆ, ಪ್ರಯಾರಿಟಿ ಅಂತ ಅಲ್ವಾ. ಸೊ ಈವನ್ ದಟ್ ಈಸ್ ಇಂಪಾರ್ಟೆಂಟ್ ಇನ್ ಸಮ್ ಒನ್ ಲೈಫ್ಸ್ ಆಲ್ಸೋ ಅಲ್ವಾ. ಇವಾಗ ನಾವು ಯಾರಾದ್ರೂ ನೀವ್ ಯಾರನ್ನು ಬೇರೆಯವ್ರನ್ನ ಇಷ್ಟಪಡ್ತಿದ್ದೀರಾ ಅಂತ ಅಂದ್ರೆ ಆಬ್ವಿಯಸ್ಲಿ ಪೀಪಲ್ ವಿಲ್ ಆಸ್ಕ್ ಫಾರ್ ದ ಪ್ರಯಾರಿಟಿ ಟು ದಟ್ ಪರ್ಸನ್ಸ್, ರೈಟ್. ಸೊ ದಟ್ ಈಸ್ ವಾಟ್. ಸೊ ಅಷ್ಟೇ. ಸೊ ಇಲ್ಲೂ ಕೂಡ ಅದೇ ಆಗೋದು ಪ್ರಯಾರಿಟಿ ಕ್ಯೂ ಅಂತ ಅಂದ್ರೆ, ಇಲ್ಲಿ ಸಿಂಗಲ್ ಎಂಡೆಡ್ ಪ್ರಯಾರಿಟಿ ಕ್ಯೂ ಅಂದ್ರೆ, ಸೊ ಇಲ್ಲಿ ಡೇಟಾ ಸ್ಟ್ರಕ್ಚರ್ ಅಲ್ಲಿ ಆ ವರ್ಡ್ ಮೀನಿಂಗ್ ಏನು ಅಂತ ಅಂದ್ರೆ, ಇಲ್ಲಿ ಎಲಿಮೆಂಟ್ಸ್ ನ ಯಾವ ರೀತಿ ಪ್ಲೇಸ್ ಮಾಡಿರ್ತಾರೆ ಅಂದ್ರೆ ಬೇಸ್ಡ್ ಆನ್ ದ ಪ್ರಯಾರಿಟಿನೇ ಪ್ಲೇಸ್ ಮಾಡಿರ್ತಾರೆ. ಸೊ ಅಷ್ಟೇ ಅಲ್ವಾ. ನಿಮ್ಗಳ ಲೈಫಲ್ಲೂ ಅಷ್ಟೇ, ಒಬ್ಬೊಬ್ರು ವ್ಯಕ್ತಿಗಳಿಗೆ ತುಂಬಾ ಪ್ರಯಾರಿಟಿ ಕೊಡ್ತೀರಾ, ಒಬ್ಬೊಬ್ರು ವ್ಯಕ್ತಿಗೆ ಲೀಸ್ಟ್ ಪ್ರಯಾರಿಟಿ ಕೊಡ್ತೀರಾ. ಅದೇ. ಸೊ ಇಲ್ಲೂ ಕೂಡ ಡೇಟಾ ಸ್ಟ್ರಕ್ಚರ್ ಅಲ್ಲೂ ಅಷ್ಟೇ, ಎಲಿಮೆಂಟ್ಸ್ ನ ನಾವು ಪ್ರಯಾರಿಟಿ ಪ್ರಕಾರನೇ ನಾವು ಏನ್ ಮಾಡಿರ್ತೀವಿ, ಅರೇಂಜ್ ಮಾಡಿರ್ತೀವಿ. ಸೊ ಇಲ್ಲಿ 2 ಟೈಪ್ಸ್ ಇರುತ್ತೆ. ಒಂದು ಮಿನಿಮಮ್ ಪ್ರಯಾರಿಟಿ ಕ್ಯೂ ಅಂತ, ಇನ್ನೊಂದು ಮ್ಯಾಕ್ಸಿಮಮ್ ಪ್ರಯಾರಿಟಿ ಕ್ಯೂ ಅಂತ. ಸೊ ದೀಸ್ ಆರ್ ದ ಸ್ಟ್ಯಾಂಡರ್ಡ್ ನೋಟೇಶನ್ಸ್. ಸೊ ಇಲ್ಲಿ SP1 ಅಂತ ಅಂದ್ರೆ ನಾವು ಏನ್ ಮಾಡ್ತೀವಿ ಅಂತ ಅಂದ್ರೆ, ನಾವು ಇಲ್ಲಿ ಇದನ್ನ ಯೂಸ್ ಮಾಡ್ಕೊಂಡು ನಾವು ಸ್ಮಾಲೆಸ್ಟ್ ಪ್ರಯಾರಿಟಿ ಇರುವಂತ ಎಲಿಮೆಂಟ್ಸ್ ಯಾವುದು ಅಂತ ನಾವು ಚೆಕ್ ಮಾಡ್ಕೊಳ್ಬಹುದು. ಅದಾದ್ಮೇಲೆ SP2 ಏನ್ ಇಂಡಿಕೇಟ್ ಮಾಡ್ತೀವಿ ಅಂದ್ರೆ, ಸೊ ನಾವು ಒಂದು ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ತಾ ಇದೀವಿ, ಒಂದು ಪ್ರಯಾರಿಟಿನ ಇಟ್ಕೊಂಡು ನಾವು ಒಂದು ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ತೀವಿ. SP3 ಅಂತ ಅಂದ್ರೆ ನಾವು ಒಂದು ಎಲಿಮೆಂಟ್ ನ ರಿಮೂವ್ ಮಾಡ್ತೀವಿ, ವಿಚ್ ಹ್ಯಾಸ್ ಅ ಸ್ಮಾಲೆಸ್ಟ್ ಪ್ರಯಾರಿಟಿ ಇರುತ್ತೆ ಅಲ್ವಾ, ಆ ಒಂದು ಎಲಿಮೆಂಟ್ ನಾವು ರಿಮೂವ್ ಮಾಡ್ತೀವಿ. ಸೊ ನೆಕ್ಸ್ಟ್ ಮ್ಯಾಕ್ಸಿಮಮ್ ಪ್ರಯಾರಿಟಿ ಕ್ಯೂ ಅಂತ ಅಂದ್ರೆ, ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ನಾವು ಒಂದು ಎಲಿಮೆಂಟ್ ನ ಫೈಂಡ್ ಔಟ್ ಮಾಡ್ತೀವಿ ವಿಚ್ ಹ್ಯಾಸ್ ಅ ಲಾರ್ಜೆಸ್ಟ್ ಪ್ರಯಾರಿಟಿ. ಸೊ SP2 ಅಂತ ಅಂದ್ರೆ ಎಲಿಮೆಂಟ್ ನಾವು ಒಂದು ಪ್ರಯಾರಿಟಿನ ಕೊಟ್ಟು ಆ ಒಂದು ಎಲಿಮೆಂಟ್ ನಾವು ಇನ್ಸರ್ಟ್ ಮಾಡ್ತಿದೀವಿ. ಸೊ SP3 ಅಂದ್ರೆ ನಾವು ಯಾವ ಒಂದು ಎಲಿಮೆಂಟ್ಗೆ ಲಾರ್ಜೆಸ್ಟ್ ಪ್ರಯಾರಿಟಿ ಇರುತ್ತೆ ಆ ಒಂದು ಎಲಿಮೆಂಟ್ ನಾವು ಅಲ್ಲಿಂದ ರಿಮೂವ್ ಮಾಡ್ತೀವಿ. ಓಕೆ. ಸೊ ಇಲ್ಲಿ ನಾವು ಹೀಪ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಓಕೆ. ದ ಹೀಪ್ ಈಸ್ ಯೂಸ್ಡ್ ಇನ್ ಆರ್ಡರ್ ಟು ಇಂಪ್ಲಿಮೆಂಟ್ ದೀಸ್ ಕ್ಯೂಸ್. ಯಾಕೆ ಅಂತ ಅಂದ್ರೆ, ಇಟ್ ಅಲೌಸ್ ಟು ಕ್ವಿಕ್ಲಿ ಫೈಂಡ್ ಅಂಡ್ ರಿಮೂವ್ ದ ಎಲಿಮೆಂಟ್ ವಿತ್ ದ ಹೈಯೆಸ್ಟ್ ಅಂಡ್ ಲೋಯೆಸ್ಟ್ ಪ್ರಯಾರಿಟಿ. ಈ ಒಂದು ಹೀಪ್ ನ ಯೂಸ್ ಮಾಡ್ಕೊಂಡು ನಾವು ಯಾವ ಒಂದು ಎಲಿಮೆಂಟ್ಗೆ ಹೈಯೆಸ್ಟ್ ಪ್ರಯಾರಿಟಿ ಇದೆ, ಲೋಯೆಸ್ಟ್ ಪ್ರಯಾರಿಟಿ ಇದೆ, ಅದನ್ನ ನಾವು ರಿಮೂವ್ ಮಾಡ್ತೀವಿ ಅಷ್ಟೇ. ಸೊ ದಿಸ್ ಇಸ್ ಅಬೌಟ್ ಸಿಂಗಲಿ ಎಂಡೆಡ್ ಪ್ರಯಾರಿಟಿ ಕ್ಯೂಸ್. ಓಕೆ. ಇವಾಗ ನಾವು ಡಬಲಿ ಎಂಡೆಡ್ ಪ್ರಯಾರಿಟಿ ಕ್ಯೂ ಬಗ್ಗೆ ನೋಡೋದಾದ್ರೆ, ಸೊ ಇಲ್ಲೇನ್ ಮಾಡುತ್ತೆ ಅಂದ್ರೆ, ಇಟ್ ಅಲೌಸ್ ಯು ಟು ವರ್ಕ್ ಇನ್ ದ ಬೋತ್ ದ ಎಂಡ್ಸ್ ಆಫ್ ದ ಕ್ಯೂ. ಓಕೆ. ಸೊ ಇಲ್ಲಿ DP1 ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ನಾವು ಸ್ಮಾಲೆಸ್ಟ್ ಪ್ರಿಯಾರಿಟಿ ಇರೋ ಅಂತ ಎಲಿಮೆಂಟ್ ನ ನಾವು ಐಡೆಂಟಿಫೈ ಮಾಡ್ಬೋದು. ಸೊ ನೆಕ್ಸ್ಟ್ DP2 ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಯಾವ ಒಂದು ಎಲಿಮೆಂಟ್ಗೆ ಲಾರ್ಜೆಸ್ಟ್ ಪ್ರಯಾರಿಟಿ ಇದೆ
ಅದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ. ಸೊ ನೆಕ್ಸ್ಟ್ DP3 ಏನ್ ಮಾಡುತ್ತೆ ಅಂದ್ರೆ, ಯಾ ನಾವು ಒಂದು ಎಲಿಮೆಂಟ್‌ನ ವಿತ್ ದ ಪ್ರಿಯಾರಿಟಿ ಅದನ್ನ ಇನ್ಸರ್ಟ್ ಮಾಡ್ತಿದೀವಿ. DP4 ಅಂತ ಅಂದ್ರೆ, ಸೊ ನಾವು ಯಾವ ಒಂದು ಎಲಿಮೆಂಟ್‌ಗೆ ಸ್ಮಾಲೆಸ್ಟ್ ಪ್ರಿಯಾರಿಟಿ ಇದೆ ಅದನ್ನ ರಿಮೂವ್ ಮಾಡ್ತೀವಿ. ನೆಕ್ಸ್ಟ್ DP5 ಅಂದ್ರೆ ಯಾವ ಒಂದು ಎಲಿಮೆಂಟ್‌ಗೆ ಹೈಯೆಸ್ಟ್ ಪ್ರಿಯಾರಿಟಿ ಇದೆ ಅದನ್ನ ರಿಮೂವ್ ಮಾಡ್ತೀವಿ. ಓಕೆ. ಸೊ ಇವಾಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಇಮ್ಯಾಜಿನ್ ಇವಾಗ ನಾವು ನೆಟ್‌ವರ್ಕ್ ಬಫರ್‌ನ ಏನೋ ಮ್ಯಾನೇಜ್ ಮಾಡ್ತಿದ್ದಾರೆ. ಓಕೆ. ಇವಾಗ ಎಲ್ಲ ಪ್ಯಾಕೆಟ್ಸ್‌ಗಳು ಬಂದು ತುಂಬಾ ಪ್ಯಾಕೆಟ್ಸ್‌ಗಳಿರ್ತಾವಲ್ವಾ? ಸೊ ಇವಾಗ ಪ್ಯಾಕೆಟ್ಸ್ ಬಂದು ಆ ಒಂದು ನೆಟ್‌ವರ್ಕ್ ಬಫರ್ ಏನಾಗಿರುತ್ತೆ ತುಂಬೋಗಿರುತ್ತೆ. ಅಂದ್ರೆ ಓವರ್‌ಫ್ಲೋ ಆಗುತ್ತೆ. ಸೊ ಇವಾಗ ನೆಕ್ಸ್ಟ್ ಯಾವುದೇ ಇವಾಗ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಪ್ಯಾಕೆಟ್ ಬಂದ್ರು ಕೂಡ ನಾವು ಅದನ್ನ ಇನ್ಸರ್ಟ್ ಮಾಡೋದಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಅದು ಓವರ್‌ಫ್ಲೋ ಆಗಿರುತ್ತೆ. ಸೊ ಇಂಥ ಟೈಮಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಅಂದ್ರೆ, ಆ ಒಂದು ನೆಟ್ವರ್ಕ್ ಬಫರಲ್ಲಿ ಯಾವ ಒಂದು ಪ್ಯಾಕೆಟ್‌ಗೆ ಕಡಿಮೆ ಅಂದ್ರೆ ಕಡಿಮೆ ಪ್ರಿಯಾರಿಟಿ ಅಥವಾ ಲೀಸ್ಟ್ ಪ್ರಿಯಾರಿಟಿ ಅಥವಾ ಏನ್ ಹೇಳ್ತೀರಾ ಸ್ಮಾಲ್ ಪ್ರಿಯಾರಿಟಿ ಇರುತ್ತೆ. ಆ ಒಂದು ಪ್ಯಾಕೆಟ್‌ನ ನಾವು ರಿಮೂವ್ ಮಾಡ್ತೀವಿ. ಓಕೆನಾ? ಆಮೇಲೆ ನಾವು ಇಲ್ಲಿ ಒಂದು ಹೈಯೆಸ್ಟ್ ಪ್ರಯಾರಿಟಿ ಇರುವಂತ ಪ್ಯಾಕೆಟ್‌ನ ನಾವು ಅದ್ರೊಳಗಡೆ ಹಾಕ್ತೀವಿ. ಸೊ ದೆನ್ ಇಟ್ ವಿಲ್ ಬಿ ವರ್ತ್ ರೈಟ್. ಸೊ ನೆಕ್ಸ್ಟ್ ಇವಾಗ ನಾವು ಆಪ್ಟಿಮಲ್ ಬೈನರಿ ಟ್ರೀ ಬಗ್ಗೆ ನೋಡೋಣ. ಸೊ ಏನಿದು ಆಪ್ಟಿಮಲ್ ಬೈನರಿ ಟ್ರೀ ಅಂದ್ರೆ, ಇದನ್ನ ನಾವು ವೇಟ್ ಬ್ಯಾಲೆನ್ಸ್ಡ್ ಬೈನರಿ ಟ್ರೀ ಅಂತ ನಾವು ಕರಿತೀವಿ. ಓಕೆನಾ? ಸೊ ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಬೈನರಿ ಟ್ರೀ ಇಟ್ಸೆಲ್ಫ್, ಬೈನರಿ ಸರ್ಚ್ ಟ್ರೀ ಇಟ್ಸೆಲ್ಫ್. ಓಕೆ. ಇನ್ ಆರ್ಡರ್ ಟು ಡಿಸೈನ್, ಏನಕ್ಕೆ ಇದನ್ನ ಡಿಸೈನ್ ಮಾಡಿದ್ರು ಅಂದ್ರೆ, ಸರ್ಚಿಂಗ್ ಟೈಮ್‌ನ ಮಿನಿಮೈಸ್ ಮಾಡೋದಕ್ಕೆ ಈ ಒಂದು ಆಪ್ಟಿಮಲ್ ಬೈನರಿ ಟ್ರೀನ ನಾವು ಡಿಸೈನ್ ಮಾಡಿದ್ವಿ. ಓಕೆ. ಈ ಒಂದು ಆಪ್ಟಿಮಲ್ ಬೈನರಿ ಟ್ರೀಯಲ್ಲಿ ನಮಗೆ 2 ಟೈಪ್ಸ್ ಆಫ್ ಸರ್ಚಸ್ ಸಿಗತ್ತೆ. ಒಂದು ಏನಂದ್ರೆ ಸಕ್ಸಸ್‌ಫುಲ್ ಸರ್ಚು, ಇನ್ನ ಒಂದು ಅನ್‌ಸಕ್ಸಸ್‌ಫುಲ್ ಸರ್ಚು. ಓಕೆನಾ? ಸೊ ಸಕ್ಸಸ್‌ಫುಲ್ ಸರ್ಚ್ ಅಂದ್ರೆ, ನೀವು ಅನ್ಕೊಂಡಿರುವಂತ ಕೀ ಏನಾದ್ರೂ ಆ ಒಂದು ಟ್ರೀಯಲ್ಲಿ ಇದ್ರೆ ಅದನ್ನ ನಾವು ಸಕ್ಸಸ್‌ಫುಲ್ ಸರ್ಚ್ ಅಂತ ಅಂತೀವಿ. ಅಕಸ್ಮಾತ್ ನೀವ್ ಅನ್ಕೊಂಡಿರೋ ಕೀ ಆ ಒಂದು ಟ್ರೀಯಲ್ಲಿ ಇಲ್ಲ ಅಂತ ಅಂದ್ರೆ, ಅನ್ಕೊಂಡಿರೋ ಕೀ ಅಂದ್ರೆ ಸರ್ಚ್ ಮಾಡ್ತಿರೋ ಕೀ ಇಲ್ಲ ಅಂತ ಅಂದ್ರೆ, ದಟ್ ಇಸ್ ಅನ್‌ಸಕ್ಸಸ್‌ಫುಲ್ ಸರ್ಚ್. ಸೊ ಫಾರ್ ಎಕ್ಸಾಂಪಲ್ ಲೆಟ್ ಮೀ ಟೇಕ್, ನಾನು ಒಂದು ಕನ್ಸಿಡರ್ ಮಾಡ್ತೀನಿ. ಏನಂತ ಅಂದ್ರೆ, ಇವಾಗ ಇಲ್ಲಿ 40 ಇದೆ. ಸೊ ನೆಕ್ಸ್ಟ್ ಇಲ್ಲಿ 20 ಇದೆ. ನೆಕ್ಸ್ಟ್ ಇಲ್ಲಿ 60 ಇದೆ. ನೆಕ್ಸ್ಟ್ ಇಲ್ಲಿ 10 ಇದೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಏನಂತ ತಗೊಳ್ತೀನಿ, 30 ಅಂತ ತಗೊಳ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ನಾನು 50 ಅಂತ ತಗೊಳ್ತೀನಿ. ಇಲ್ಲಿ ನಾನು 70 ಅಂತ ತಗೊಳ್ತೀನಿ. ಸೊ ಇವಾಗ ನಾನು ಸರ್ಚ್ ಮಾಡ್ತಿರೋಂಥ ಎಲಿಮೆಂಟ್ ಏನಾದ್ರೂ 10 ಅಂತ ಅನ್ಕೊಳ್ಳಿ. ಸೊ ಫಸ್ಟ್ ಇಲ್ಲಿ 40ಗೆ ಕಂಪೇರ್ ಮಾಡ್ತಾರೆ ಈ 10. 40 ಮತ್ತೆ 10 ಎರಡು ಒಂದೇನಾ? ಇಲ್ಲ. ಸೊ ನೆಕ್ಸ್ಟ್ ಇಲ್ಲಿಗೆ ಬರ್ತಾರೆ. ಸೊ ಈ ಒಂದು ಲೆಫ್ಟಿಸ್ಟ್ ಟ್ರೀದು ಪ್ರಾಪರ್ಟಿ ಏನು ಅಂತ ಅಂದ್ರೆ, ಸೊ ಇವಾಗ ಯಾವುದೇ ಒಂದು ನೋಡ್ ಅಂತ ತಗೊಳ್ಳಿ, ಅದ್ರದ್ದು ಲೆಫ್ಟ್ ಸೈಡ್ ಅಥವಾ ಅದ್ರದ್ದು ಲೆಫ್ಟ್ ಚೈಲ್ಡ್, ಸೊ ಈ ಒಂದು ನೋಡ್ಕಿಂತ ಇದು ಕಡಿಮೆ ಇರುತ್ತೆ. ಸೊ ಇದ್ರದ್ದು ರೈಟ್ ಚೈಲ್ಡ್, ಸೊ ಈ ಒಂದು ನೋಡ್ಕಿಂತ ಇದು ಜಾಸ್ತಿ ಇರುತ್ತೆ. ಓಕೆ. ಸೊ ಇವಾಗ ನಾನು ಸರ್ಚ್ ಮಾಡ್ತಿರೋಂಥ ಎಲಿಮೆಂಟ್ ಬಂದು 10 40ನ ಕಂಪೇರ್ ಮಾಡಿದಾಗ ಅದು ಏನಾಗುತ್ತೆ, ಮ್ಯಾಚ್ ಆಗೋದಿಲ್ಲ. ಸೊ ಇವಾಗ ನಾನು ಹೇಳ್ದೆ ರೈಟ್ ಸೈಡ್ ಅಲ್ಲಿ ಇದಕ್ಕಿಂತ ಜಾಸ್ತಿ ವ್ಯಾಲ್ಯೂ ಇರುವಂತ ಎಲಿಮೆಂಟ್ ಇರುತ್ತೆ. ಸೊ ಐ ವಿಲ್ ಗೋ ಫಾರ್ ಓನ್ಲಿ ಲೆಫ್ಟ್ ಸೈಡ್. ಲೆಫ್ಟ್ ಸೈಡ್ ಅಲ್ಲಿ ಇದಕ್ಕಿಂತ ಕಡಿಮೆ ಇರೋ ಎಲಿಮೆಂಟ್ ಇರುತ್ತೆ. ಸೊ 10 is less than 40 ಅಲ್ವಾ? ಸೊ ಐ ವಿಲ್ ಗೋ ಹಿಯರ್. ಸೊ ನೆಕ್ಸ್ಟ್ 20, 10 ಮತ್ತೆ 20ನ ಕಂಪೇರ್ ಮಾಡ್ತಾರೆ. ಸೊ ಇದು ಅನ್ಮ್ಯಾಚ್ ಆಗುತ್ತೆ. ಸೊ ಮತ್ತೆ ಈ ಒಂದು 10 20ಗಿಂತ ಲೆಸ್ ಆಗಿರೋದ್ರಿಂದ ಐ ವಿಲ್ ಗೋ ಓನ್ಲಿ ಸರ್ಚ್ ಫಾರ್ ಲೆಫ್ಟ್ ಸೈಡ್. ಸೊ ಲೆಫ್ಟ್ ಸೈಡ್ ಅಲ್ಲಿ ಈ ಒಂದು 10 ಕಂಪೇರ್ ಆದಾಗ ಇಟ್ ವಿಲ್ ಬಿ ಸಕ್ಸಸ್ಫುಲ್ ಸರ್ಚ್. ಓಕೆ. ಸೊ ಇದು ನಿಮಗೆ ಅರ್ಥ ಆಯ್ತು. ಓಕೆ, ನೌ ಇಟ್ ಇಸ್ ಅ ಸಕ್ಸಸ್ಫುಲ್ ಸರ್ಚ್ ಆಯ್ತು. ಸೊ ನಂಬರ್ ಆಫ್ ಸರ್ಚಸ್ ಎಷ್ಟು? ಸೊ ನಂಬರ್ ಆಫ್ ಸರ್ಚಸ್ ಇಸ್ ನಥಿಂಗ್ ಬಟ್ ನಂಬರ್ ಆಫ್ ಲೆವೆಲ್ಸ್ ಯು ಕ್ರಾಸ್ಡ್. ಓಕೆ. ಸೊ ಇವಾಗ ಈ ಒಂದು 10 ನನಗೆ ಯಾವ ಲೆವೆಲ್ ಅಲ್ಲಿ ಸಿಕ್ಕಿದ್ದು? ಥರ್ಡ್ ಲೆವೆಲ್. ಸೊ 40 ಇರೋದು ಫಸ್ಟ್ ಲೆವೆಲ್ ಅಲ್ಲಿ, 20 ಇರೋದು ಸೆಕೆಂಡ್ ಲೆವೆಲ್ ಅಲ್ಲಿ, ಇದಿರೋದು ಥರ್ಡ್ ಲೆವೆಲ್ ಅಲ್ಲಿ. ಸೊ ದ ನಂಬರ್ ಆಫ್ ಸರ್ಚ್ ಈಸ್ 3. ಓಕೆ. ಸೊ ದ ಮ್ಯಾಕ್ಸಿಮಮ್ ಲೆವೆಲ್ ಆಫ್ ದ ಏನಂತೀರಾ, ಮ್ಯಾಕ್ಸಿಮಮ್ ಸೈಜ್ ಆಫ್ ದ ಬೈನರಿ ಟ್ರೀ ಇಸ್ ಆಲ್ಸೋ 3. ಸೊ ಇದು ಎಷ್ಟು ತಗೊಳ್ತಿದೆ ಅಂದ್ರೆ, ತುಂಬಾ ತಗೊಳ್ತಿದೆ ಅಂದ್ರೆ ಇಟ್ ಇಸ್ ಟೇಕಿಂಗ್ ಲಾಟ್ ಆಫ್ ಟೈಮ್, ರೈಟ್? ಸೊ ಆಪ್ಟಿಮಲ್ ಬೈನರಿ ಸರ್ಚ್ ಟ್ರೀದು ಕಾನ್ಸೆಪ್ಟ್ ಏನು ಅಂತ ಅಂದ್ರೆ, ಸೊ ಆ ಒಂದು ಸರ್ಚಿಂಗ್ ಟೈಮ್‌ನ ಕಡಿಮೆ ಮಾಡೋದೇ ಈ ಒಂದು ಆಪ್ಟಿಮಲ್ ಬೈನರಿ ಟ್ರೀ ಕಾನ್ಸೆಪ್ಟ್. ಓಕೆ. ಸೊ ಇವಾಗ ನಾವು ಇನ್ನ ಒಂದು ಎಕ್ಸಾಂಪಲ್‌ನ ಕನ್ಸಿಡರ್ ಮಾಡೋಣ. ಸೊ ಇವಾಗ ನನಗೆ 20 ಮತ್ತೆ 30 ಮತ್ತೆ 40 ಈ ಒಂದು ಎಲಿಮೆಂಟ್ಸಿಗೆ ಎಷ್ಟು ಟ್ರೀಸ್‌ನ ನಾವು ಕನ್ಸ್ಟ್ರಕ್ಟ್ ಮಾಡ್ಬೋದು? ವಾಟ್ ಆರ್ ದ ಪಾಸಿಬಲ್ ಟ್ರೀಸ್ ಅಂತ ನೋಡೋಣ. ಸೊ ಇವಾಗ ನಾನು ಇಲ್ಲಿ 20 ಅಂತ ತಗೊಂಡ್ರೆ ನನಗೆ ಪಾಸಿಬಲ್ ಟ್ರೀ ಯಾವ್ದ್ಯಾವ್ದು ಬರ್ಬೋದು? 20 ಮತ್ತೆ ಇಲ್ಲೊಂದು 30 ಮತ್ತೆ ಇಲ್ಲಿ ನಾನು 50 ಹಾಕೊಳ್ಬೋದು.
ಸೊ ದಿಸ್ ಇಸ್ ಅ ಪಾಸಿಬಲ್ ಟ್ರೀ. ಆಮೇಲೆ ಇದನ್ನು ಕೂಡ ಲೆಫ್ಟಿಸ್ಟ್ ಟ್ರೀ ಅಂತಾನೆ ಕರಿಬಹುದು, ರೈಟ್. ಸೊ ನೆಕ್ಸ್ಟ್ ಅನದರ್ ಒನ್ ಪಾಸಿಬಲ್ ವೇ ಈಸ್ ಇಲ್ಲಿ 40 ಹಾಕಿ, ಸೊ ನೆಕ್ಸ್ಟ್ ನಾನು ಇಲ್ಲಿ 30 ಹಾಕೊಂಡು ಇಲ್ಲಿ ನಾನು 20 ಹಾಕೊಳ್ಬೋದು, ರೈಟ್. ಸೊ ದಿಸ್ ಇಸ್ ಅನದರ್ ಒನ್ ಪಾಸಿಬಲ್ ವೇ. ಅನದರ್ ಒನ್ ಪಾಸಿಬಲ್ ವೇ ಬಂದು ಇಲ್ಲಿ 30 ಹಾಕೊಂಡು, ಸೊ ನೆಕ್ಸ್ಟ್ ಇಲ್ಲಿ ನಾನು 20 ಹಾಕೊಂಡು ಇಲ್ಲಿ ನೆಕ್ಸ್ಟ್ ನಾನು 40 ಹಾಕೊಳ್ಬೋದು. ದಿಸ್ ಇಸ್ ಅನದರ್ ಒನ್ ಪಾಸಿಬಲ್ ವೇ. ಸೊ ನೆಕ್ಸ್ಟ್ ಇನ್ನ ಒಂದು ಪಾಸಿಬಲ್ ವೇ ಏನ್ ಬರಿಬೋದು, ಸೊ ನೆಕ್ಸ್ಟ್ ನಾನು ಇಲ್ಲಿ 20 ಹಾಕೊಂಡು ಇಲ್ಲಿ 40 ಹಾಕೊಂಡು ಸೊ ಇಲ್ಲಿ ನಾನು 20 ಹಾಕೊಳ್ಬೋದು, ರೈಟ್. ದಿಸ್ ಇಸ್ ಒನ್ ಪಾಸಿಬಲ್ ವೇ. ಸೊ ಅನದರ್ ಪಾಸಿಬಲ್ ವೇ ಬಂದ್ಬಿಟ್ಟು, ಸೊ ಇಲ್ಲಿ ನಾನು 40 ಹಾಕೊಳ್ತೀನಿ, ಸೊ ಇಲ್ಲಿ ನಾನು 20 ಹಾಕೊಳ್ಬೋದಾ. ಸೊ ಮತ್ತೆ ಇಲ್ಲಿ ಇದು 30 ಇಸ್ ಗ್ರೇಟರ್ ದನ್ 20, ಸೊ ಇಲ್ಲಿ 30 ಹಾಕೊಳ್ಬೋದಾ. ಸೊ ದೇರ್ ಆರ್ ಟೋಟಲ್ 5 ಪಾಸಿಬಲ್ ವೇಸ್ ಅಲ್ವಾ. ಸೊ ಈ ಒಂದು 5 ಪಾಸಿಬಲ್ ವೇಸ್ ಅಲ್ಲಿ ವಿಚ್ ಇಸ್ ಆಪ್ಟಿಮಲ್ ಅಂತ ಕೇಳ್ತಿರೋದು. ವಿಚ್ ಇಸ್ ಆಪ್ಟಿಮಲ್ ಅಂತ ನಾನು ಕೇಳ್ತೀನಿ, ಯಾವ್ದು ಹೇಳ್ತೀರಾ. ಸೊ ಯಾವ್ದಕ್ಕೆ ಸರ್ಚಿಂಗ್ ನಂಬರ್ ಆಫ್ ಸರ್ಚಸ್ ಕಡಿಮೆ ಇರುತ್ತೆ, ಯಾವ್ದ್ರಲ್ಲಿ. ಓಕೆ, ಇಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ಚ್ ಎಷ್ಟು ಬರ್ಬೋದು, ಈ ಒಂದು ಫಸ್ಟ್ ಒನ್ಗೆ 3 ಬರ್ಬೋದು. ಇವಾಗ ನೀವು ನೆಕ್ಸ್ಟ್ ಇಲ್ಲಿ ನೀನು 40ನ ಸರ್ಚ್ ಮಾಡ್ಬೇಕಂದ್ರೆ ನೀನು 3 ಲೆವೆಲ್ಸ್ ನ ಕ್ರಾಸ್ ಮಾಡ್ಬೇಕು, ರೈಟ್. ಸೊ ಇಲ್ಲಿ ಮ್ಯಾಕ್ಸಿಮಮ್ ನಿನ್ಗೂ ಇಲ್ಲಿ 3 ಬರುತ್ತೆ, ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಸರ್ಚ್ 2 ಬರುತ್ತೆ, ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಸರ್ಚ್ 3 ಬರುತ್ತೆ, ಇಲ್ಲಿ ನಮಗೆ ಮ್ಯಾಕ್ಸಿಮಮ್ ಸರ್ಚ್ 3 ಬರುತ್ತೆ, ರೈಟ್. ಸೊ ಇವಾಗ ಯಾವ್ದಕ್ಕೆ ಲೆಸ್ ನಂಬರ್ ಆಫ್ ಮ್ಯಾಕ್ಸಿಮಮ್ ಸರ್ಚ್ ಇರೋದು, ಸೊ ದಿಸ್ ಒನ್, ರೈಟ್. ಸೊ ನಾವು ದಿಸ್ ವಿಲ್ ಬಿ ದ ಆಪ್ಟಿಮಲ್. ಯಾಕೆ ಅಂದ್ರೆ ಇಲ್ಲಿ ಸರ್ಚ್ ಟೈಮು ಕಡಿಮೆ ಆಗತ್ತೆ, ಸೊ ಮ್ಯಾಕ್ಸಿಮಮ್ ನಂಬರ್ ಆಫ್ ಸರ್ಚ್ ಕಡಿಮೆ ಇದೆ. ಕ್ಲಿಯರ್ ಅಲ್ವಾ. ಸೊ ಈ ಒಂದು ಆಪ್ಟಿಮಲ್ ಬೈನರಿ ಟ್ರೀ ಬಗ್ಗೆ ಆರ್ ಯು ಕ್ಲಿಯರ್ ಅಬೌಟ್ ದಿಸ್? ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅಲ್ಲೇ ನಿಮಗೆ ತಿಳಿಸ್ಕೊಡ್ತೀನಿ. ಓಕೆ, ಸೊ ಅಷ್ಟೇ. ನೀವು ಆ ಎಕ್ಸಾಂಪಲ್ ಆದರೂ ತೊಗೊಂಡು ಎಕ್ಸ್ಪ್ಲೇನ್ ಮಾಡ್ಬೋದು, ಆರ್ ಎಲ್ಸ್ ಯು ಕ್ಯಾನ್ ಗೋ ವಿತ್ ದಿಸ್ ಎಕ್ಸಾಂಪಲ್ ಆಲ್ಸೋ. ಮೈ ಸಜೆಷನ್ ಇಸ್, ನಾನು ಹೇಳಿದ್ನಲ್ಲ ಅದೇ ಒಂದು ಎಕ್ಸಾಂಪಲ್ನ ತೊಗೊಂಡು ಎಕ್ಸ್ಪ್ಲೇನ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಆಮೇಲೆ ಇಫ್ ಟೈಮ್ ಪರ್ಮಿಟ್ಸ್ ಗೋ ಅಂಡ್ ರೈಟ್, ಏನಂತೀರಾ, ಈ ಒಂದು ಅಲ್ಗಾರಿದಮ್ ಕೂಡ ಬರ್ದ್ಬಿಟ್ಟು ಬನ್ನಿ. ಸೊ ಅಕಸ್ಮಾತ್ ಏನಾದರೂ ಇಫ್ ಟೈಮ್ ಡಸಂಟ್ ಪರ್ಮಿಟ್, ಡೋಂಟ್ ವರಿ, ನೀವು ಅಷ್ಟನ್ನ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀಟಾಗಿ ಬನ್ನಿ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಫೈನ್ ಮಿನ್ ಲೆಫ್ಟೆಸ್ಟ್ ಟ್ರೀ, ಆಮೇಲೆ ಮೆಲ್ಡ್ ದ ಗಿವನ್ ಮಿನಿಮಮ್ ಲೆಫ್ಟೆಸ್ಟ್ ಟ್ರೀ ಅಂತ ಕೇಳಿದ್ದಾರೆ. ಇಲ್ಲಿ ಲೆಫ್ಟೆಸ್ಟ್ ಟ್ರೀ ಏನ್ ಗೊತ್ತಾ, ಸೊ ಮಿನಿಮಮ್ ಲೆಫ್ಟೆಸ್ಟ್ ಟ್ರೀ ಅಂದ್ರೆ ಅದು ಒಂದು ಲೆಫ್ಟೆಸ್ಟ್ ಟ್ರೀ. ಹೆಂಗೆ ಅಂದ್ರೆ ಅದರದ್ದು ಕೀ ವ್ಯಾಲ್ಯೂ ಅಂದ್ರೆ, ಇವಾಗ ಯೋಚನೆ ಮಾಡಿ, ಇವಾಗ ಯಾವುದೇ ಕಂಡೀಷನ್ ಏನು ಅಂದ್ರೆ ಲೆಫ್ಟ್ ಚೈಲ್ಡ್ ರೈಟ್ ಚೈಲ್ಡ್ ಲೆಂತ್ಕ್ಕಿಂತ ಜಾಸ್ತಿ ಇರಬೇಕು, ದಟ್ ಇಸ್ ವಾಟ್ ಲೆಫ್ಟೆಸ್ಟ್ ಟ್ರೀ. ಓಕೆ, ಸೊ ಇವ್ರು ಏನ್ ಮಾಡಿದ್ದಾರೆ ಅಂದ್ರೆ ಇವಾಗ ಎರಡು ಒಂದು ಟ್ರೀ ಕೊಟ್ಟಿದ್ದಾರೆ. ಈ ಎರಡು ಟ್ರೀನ ಸೇರಿ ನಾವು ಎರಡೂನ ಮರ್ಜ್ ಮಾಡಿ ನಾವು ಏನ್ ಮಾಡ್ಬೇಕು, ಒಂದು ಮಿನಿಮಮ್ ಲೆಫ್ಟೆಸ್ಟ್ ಟ್ರೀನ ಕನ್ಸ್ಟ್ರಕ್ಟ್ ಮಾಡ್ಬೇಕು. ಸೊ ಅದನ್ನೇ ಅವ್ರು ಕೇಳಿರೋದು. ಸೊ ಯಾವ ರೀತಿ ಮಾಡ್ತೀರಾ, ಫಸ್ಟಿಗೆ ನಾವೇನ್ ಮಾಡ್ಬೇಕು ಅಂದ್ರೆ ಈ ಎರಡು ಎಲಿಮೆಂಟ್ಸ್ ಅಲ್ಲಿ ಯಾವುದು ಮಿನಿಮಮ್ ರೂಟ್ ಇದೆ, ಮಿನಿಮಮ್ ನಂಬರ್ದು ರೂಟ್ ಇದೆ, ಅದನ್ನ ನಾವೇನ್ ಮಾಡ್ಬೇಕು, ಹೊಸದು ಕನ್ವರ್ಟ್ ಮಾಡ್ತೀವಲ್ಲ, ಮರ್ಜ್ ಮಾಡಿ ಒಂದು ಹೊಸ ಟ್ರೀನ ಮಾಡ್ತೀವಲ್ಲ, ಅದಕ್ಕೆ ರೂಟ್ ಆಗತ್ತೆ. ಸೊ ಇವಾಗ 2 ಮತ್ತೆ 5 ಅಲ್ಲಿ ಯಾವ್ದು ಲೆಸ್ ಇದೆ, ಸೊ 2 ಲೆಸ್ ಇದೆ. ಸೊ ಇವಾಗ ಏನಾಗುತ್ತೆ, 2 ಬಂದು ಏನಾಗುತ್ತೆ, ರೂಟ್ ಆಗತ್ತೆ. ಓಕೆ, 2 ರೂಟ್ ಆದ್ಮೇಲೆ ನಾವೇನ್ ಮಾಡ್ಬೇಕು, ಈ ಒಂದು ಫಸ್ಟ್ ಸ್ಟೆಪ್ ಅಲ್ಲಿ ಈ ಒಂದು ಮಿನಿಮಮ್ ನಂಬರ್ ಇರುತ್ತಲ್ಲ, ಅದ್ರದ್ದು ರೈಟ್ ಸೈಡ್ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು, ರೈಟ್ ಸಬ್ ಟ್ರೀ ಮಾತ್ರ ಕನ್ಸಿಡರ್ ಮಾಡಬೇಕು. ರೈಟ್ ಸಬ್ ಟ್ರೀ ಅಂದ್ರೆ ಯಾವುದು, 50 ಮತ್ತೆ 80. ಇದರಲ್ಲಿ ನಾವು ಇನ್ನೊಂದು ನಾವು ಇದನ್ನ ಎಂಟೈರ್ ಆಗಿ ತಗೋಬೇಕು. ಯಾವ ರೀತಿ ಅಂದ್ರೆ, ಸೊ ಇವಾಗ ನೋಡಿ, ಸೊ ಇವಾಗ ನಾವು 2ನ ಕನ್ಸಿಡರ್ ಮಾಡ್ತೀರಾ, ರೈಟ್ ಸಬ್ ಟ್ರೀನ ತಗೊಂತೀರಾ, ಇದ್ರದ್ದು ಫುಲ್ ತಗೊಳ್ತೀರಾ. ಓಕೆ, ಸೊ ದಟ್ ಈಸ್ ನಥಿಂಗ್ ಬಟ್, ಇವಾಗ ಯಾವ ರೀತಿ ತಗೊಳ್ತೀರಾ ಅಂತ ಅಂದ್ರೆ ಇದ್ರದ್ದು ರೈಟ್ ಸಬ್ ಟ್ರೀ ಯಾವುದು 50 ಮತ್ತೆ ಇಲ್ಲಿ 80 ಇದೆ. ಸೊ ನೆಕ್ಸ್ಟ್ ಇದ್ರದ್ದು ಪೂರ್ತಿ ತಗೋಬೇಕು. ಸೊ ದಟ್ ಈಸ್ ನಥಿಂಗ್ ಬಟ್ 5, ಇಲ್ಲಿ 9, ಇಲ್ಲಿ 8 ಮತ್ತೆ ಇಲ್ಲಿ 12 ಬರುತ್ತೆ, ಇಲ್ಲಿ 20 ಬರುತ್ತೆ, ಇಲ್ಲಿ 18 ಬರುತ್ತೆ, ರೈಟ್. ಸೊ ಈ ತರ ನೀವು ಫುಲ್ ಸಬ್ ಟ್ರೀನ ಇಲ್ಲಿ ಈ ಸೈಡ್ ತಗೋಬೇಕು. ನೆಕ್ಸ್ಟ್ ಇಲ್ಲಿ 10 ಬರುತ್ತೆ, ನೆಕ್ಸ್ಟ್ ಇಲ್ಲಿ 15 ಬರುತ್ತೆ. ಸೊ ದಿಸ್ ಇಸ್ ವಾಟ್ ದ ಫಸ್ಟ್ ಸ್ಟೆಪ್. ಸೊ ಇವಾಗ ಇದು ಫಸ್ಟ್ ಸ್ಟೆಪ್ ಅರ್ಥ ಆಯ್ತಾ ನೀಟಾಗಿ. ಸೊ ಇವಾಗ ನಾವು ಸೆಕೆಂಡ್ ಸ್ಟೆಪ್ ನ ನೋಡ್ಕೊಳ್ಳೋಣ. ಓಕೆ, ಸೆಕೆಂಡ್ ಸ್ಟೆಪ್ ಅಲ್ಲಿ ಏನು ಅಂದ್ರೆ, ಫಸ್ಟ್ ಸ್ಟೆಪ್ ನೀಟಾಗಿ ಅರ್ಥ ಆಯ್ತಲ್ವಾ. ಸೊ ಈ ಒಂದು ಫಸ್ಟ್ ಸ್ಟೆಪ್ ಅಲ್ಲಿ ನಾನು ಏನ್ ಮಾಡಿದ್ದೆ, ಸೊ ಈ ಒಂದು ಫಸ್ಟ್ ಸ್ಟೆಪ್ ಅಲ್ಲಿ ನಾನು 50 ಮತ್ತೆ 80 ತಗೊಂಡಿದ್ದೆ, ಮತ್ತೆ ಇದು ಎಂಟೈರ್ ಆಗಿ ತಗೊಂಡಿದ್ದೆ, ನಾನು ಇಲ್ಲಿ ಬರ್ದು ಕೂಡ ತೋರಿಸಿದ್ದೆ. ಸೊ ಇದನ್ನ ನಾನು ಟ್ರೀ ಎ ಅಂತ ಕನ್ಸಿಡರ್ ಮಾಡ್ತೀನಿ, ಇದನ್ನ ಟ್ರೀ ಬಿ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇವಾಗ ಮತ್ತೆ ಆ ಸ್ಟೆಪ್ ನ ರಿಪೀಟ್ ಮಾಡಿ. ಸೊ ಇವಾಗ ಇದರಲ್ಲಿ ಮಿನಿಮಮ್ ಯಾವುದು, 50 ಮಿನಿಮಮ್, 5 ಮಿನಿಮಮ್, 5 ಮಿನಿಮಮ್. ಸೊ ಅದಕ್ಕೆ ನಾನು ಇವಾಗ ಮತ್ತೆ ಅದೇ ಪ್ರೊಸೀಜರ್ಸ್ ನ ಅಪ್ಲೈ ಮಾಡ್ತೀನಿ. ಏನಂದ್ರೆ
ಸೊ ಈ ಒಂದು ಯಾವುದಕ್ಕೆ ಮಿನಿಮಮ್ ಇದೆ ಅದರದ್ದು ರೈಟ್ ಸಬ್ ಟ್ರೀ ಮಾತ್ರ ತಗೊಳ್ತೀನಿ. ಸೊ ತಗೊಂಡಾಗ ಏನು ಬರುತ್ತೆ, ಸೊ ಆಲ್ರೆಡಿ ಇಲ್ಲಿ 50 ಮತ್ತೆ ಇಲ್ಲಿ 80 ಇತ್ತು. ಇದನ್ನ ನಾನು ಟ್ರೀ ಎ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ಸೊ ಇದರಲ್ಲಿ ಮಿನಿಮಮ್ ಆಗಿದ್ದು 5 ಬಂದಿತ್ತು. ಸೊ ನಾನು ಅದಕ್ಕೆ ರೈಟ್ ಸಬ್ ಟ್ರೀ ಮಾತ್ರ ಕನ್ಸಿಡರ್ ಮಾಡ್ತೀನಿ. ಅವಾಗ ಏನಾಗುತ್ತೆ ಅಂದ್ರೆ ಇಲ್ಲಿ 8 ಮತ್ತೆ ಇಲ್ಲಿ 10 ಮತ್ತೆ ಇಲ್ಲಿ 15 ಬರುತ್ತೆ. ಓಕೆ, ಸೊ ದಿಸ್ ಇಸ್ ಬಿ. ಓಕೆ, ಇದನ್ನ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕಂತ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ಇಷ್ಟು ಅರ್ಥ ಆಯ್ತಾ? ಇಷ್ಟನ್ನ ನೀವು ಫಸ್ಟ್ ನೋಟ್ ಡೌನ್ ಮಾಡ್ಕೊಳ್ಳಿ. ನಾನು ಇವಾಗ ಸ್ಟೆಪ್ 3 ನೆಕ್ಸ್ಟ್ ಹೇಳ್ತೀನಿ. ಸ್ಟೆಪ್ 2 ನೀಟಾಗಿ ಅರ್ಥ ಆಯ್ತಾ? ಇವಾಗ ಸ್ಟೆಪ್ 3 ಅದನ್ನೇ ರಿಪೀಟ್ ಮಾಡಿ. ಸೊ ಇಲ್ಲಿ ಇವಾಗ 50 ಮತ್ತೆ 8 ಅಲ್ಲಿ ಮಿನಿಮಮ್ ಯಾರು? 8. ಸೊ ಇವಾಗ ನಾವು ಏನ್ ಮಾಡ್ಬೇಕು, ಇದ್ರದ್ದು ರೈಟ್ ಸಬ್ ಟ್ರೀ ಕನ್ಸಿಡರ್ ಮಾಡ್ಬೇಕು. ರೈಟ್ ಸಬ್ ಟ್ರೀ ಅಲ್ಲಿ ಏನಿದೆ? ಇಟ್ ಇಸ್ ನಲ್. ಸೊ ಹಿಂಗೆ ಬರೀರಿ. ಸೊ ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ ಇಲ್ಲಿ 50 ಮತ್ತೆ ಇಲ್ಲಿ 80 ಮತ್ತೆ ಇಲ್ಲಿ ಏನಾಗುತ್ತೆ, ಸೊ ನೆಕ್ಸ್ಟ್ ಇಲ್ಲಿ ನಾವು ನಲ್ ಅಂತ ಕನ್ಸಿಡರ್ ಮಾಡ್ಕೊಳ್ತೀವಿ. ಓಕೆ, ಸೊ ದಿಸ್ ಇಸ್ ಟ್ರೀ ಎ, ದಿಸ್ ಇಸ್ ಟ್ರೀ ಬಿ. ಓಕೆ, ಸೊ ಇವಾಗ ಸ್ಟೆಪ್ 4 ಇಂದ ನಾವು ಮತ್ತೆ ಅದನ್ನ ರಿಪೀಟೇಟಿವ್ ಮಾಡಕ್ಕಾಗಲ್ಲ, ಯಾಕಂದ್ರೆ ನಲ್ಲಿದೆ. ಸೊ ಈ ತರ ಬಂದಾಗ, ಇದು ಸ್ಟೆಪ್ 3 ಅಲ್ಲಿ ಈ ತರ ಬಂದಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ವಿ ಹ್ಯಾವ್ ಟು ಗೋ ಬ್ಯಾಕ್ ಟು ದ ಸ್ಟೆಪ್. ಸೊ ಈ ಒಂದು ಸ್ಟೆಪ್ಗೆ ನಾವು ಹೋದಾಗ ಸೊ ಇದರದ್ದು ಲೆಫ್ಟ್ ಸಬ್ ಟ್ರೀನ ನಾವು ಕನ್ಸಿಡರ್ ಮಾಡ್ಕೊಳ್ಬೇಕು. ದಟ್ ಈಸ್ ನಥಿಂಗ್ ಬಟ್ 8, 10 ಮತ್ತೆ 15. ಸೊ ಇದರದ್ದು ನಾವು ಲೆಫ್ಟ್ ಸಬ್ ಟ್ರೀನ ನಾವು ಕನ್ಸಿಡರ್ ಮಾಡ್ಕೊಂಡು ಸೊ ಈ ಒಂದು 50 ಮತ್ತೆ 80ಗೆ ನಾವೇನ್ ಮಾಡ್ತೀವಿ, ಮರ್ಜ್ ಮಾಡ್ಕೊಳ್ತೀವಿ. ಓಕೆ, ನಾನು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ ನಿಮಗೆ? ಆರ್ ಯು ಪೀಪಲ್ ಗೆಟ್ಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಓಕೆ, ಅರ್ಥ ಆಗಿಲ್ಲ ಅಂದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ಬೇಕಾದ್ರೆ ಇದಕ್ಕೆ ನಾವು ಸೆಪ್ರೇಟ್ ಆಗಿ ನಾನು ಹೇಳ್ಕೊಡ್ತೀನಿ. ಓಕೆನಾ? ಆಮೇಲೆ ಇವೆರಡೂನು ನಾವು ಮರ್ಜ್ ಮಾಡಬೇಕು. ಓಕೆ, ಈ ಒಂದು ಟ್ರೀ ಮತ್ತೆ ಇದ್ರದ್ದು ಲೆಫ್ಟ್ ಸಬ್ ಟ್ರೀ ಎರಡು ಮರ್ಜ್ ಮಾಡಬೇಕು. ಓಕೆ, ಇವಾಗೂ ಅಷ್ಟೇ ಇದರಲ್ಲಿ ನಾವು ಮಿನಿಮಮ್ ರೂಟ್ ನೋಡ್ ಯಾವುದು ಅಂತ ನೋಡ್ತೀವಿ. ಇವಾಗ 50 ಮತ್ತೆ 8 ಅಲ್ಲಿ ಮಿನಿಮಮ್ ಯಾವುದು? 8 ಅಲ್ವಾ? ಸೊ 8 ಅಂತ ಅಂದ್ರೆ ನಾನು ಏನ್ ಮಾಡ್ತೀನಿ, ಫಸ್ಟಿಗೆ ನೀವು ಆಲ್ರೆಡಿ ನೋಟ್ ಡೌನ್ ಮಾಡ್ಕೊಂಡಿದ್ದೀವಿ ಅಲ್ವಾ? ಸೊ ಇವಾಗ ನಾನು 8ನ ರೂಟ್ ನೋಡ್ ಆಗಿ ಕನ್ಸಿಡರ್ ಮಾಡ್ತೀನಿ. ಸೊ ಯಾವಾಗ್ಲೂ ಏನು ಅಂದ್ರೆ ನೆಕ್ಸ್ಟ್ ಇಲ್ಲಿ ಆಲ್ರೆಡಿ ಏನಿತ್ತು, ಇಲ್ಲಿ ಆಲ್ರೆಡಿ 10 ಇತ್ತು. ನೆಕ್ಸ್ಟ್ ಇಲ್ಲಿ ಆಲ್ರೆಡಿ 15 ಇತ್ತು. ನೆಕ್ಸ್ಟ್ 50 ಮತ್ತೆ 80 ಇತ್ತಲ್ವಾ? ಅದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ನಾನು ರೈಟ್ ಸಬ್ ಟ್ರೀ ಆಗಿ ಕನ್ಸಿಡರ್ ಮಾಡ್ಕೊಳ್ತೀನಿ. ದಿಸ್ ಇಸ್ ಹೌ ವಿ ಮರ್ಜ್ ಇಟ್. ಓಕೆ, ಇಷ್ಟ ಅರ್ಥ ಆಯ್ತಾ? ಇದು ಮರ್ಜ್ ಮಾಡಿದ್ಮೇಲೆ ನಮಗೆ ಈ ತರ ಬರುತ್ತೆ. ಸೊ ನೆಕ್ಸ್ಟ್ ಸ್ಟೆಪ್ 4 ಅಲ್ಲಿ ಏನಂದ್ರೆ ಹೆನ್ಸ್ ದ ರಿಸಲ್ಟ್ ಆಫ್ ದ ಮೆಲ್ಟಿಂಗ್ ದ ರೈಟ್ ಸಬ್ ಟ್ರೀ 2 and 2 right subtree of 2 and the tree rooted at the 5 is shown below. ಅಂದ್ರೆ ಇವಾಗ ನಾವು ಆವಾಗೆ ನಾವು ಸ್ಟೆಪ್ 1 ಮಾಡಿದ್ದೆ ಅಲ್ವಾ? ಸ್ಟೆಪ್ 1 ಅಲ್ಲಿ 5 ರೂಟ್ ಇತ್ತು ಗೊತ್ತಾ? ಸೊ ಇವಾಗ ಲೆಫ್ಟ್ ಚೈಲ್ಡ್ ಆಗಿತ್ತು, ಏನಾಗಿತ್ತು? 8, 10, 15. ಸೊ ಅದ್ರ ಜಾಗದಲ್ಲಿ ನಾವು ಈ ಒಂದು ಇವಾಗ ಅರ್ಥ ಆಯ್ತಲ್ವಾ? ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸೊ ಅದರದ್ದು ಫಸ್ಟ್ ಸ್ಟೆಪ್ ನಾವು ಹೋಗ್ತೀವಿ. ಫಸ್ಟ್ ಸ್ಟೆಪ್ ಅಲ್ಲಿ ನಾವು 2 ಮತ್ತೆ 5 ನ ಕಂಪೇರ್ ಮಾಡಿದಾಗ ನಮಗೆ ಏನಿತ್ತು? 2 ಮಿನಿಮಮ್ ಇತ್ತಲ್ವಾ? ಫಸ್ಟ್ ಸ್ಟೆಪ್ ಅಲ್ಲಿ ನಾವೇನೋ ಮಾಡ್ಕೊಂಡಿದ್ವಿ. ಸೊ ಇವಾಗ ಏನ್ ಮಾಡ್ತೀವಿ ಅಂದ್ರೆ ಅದರದ್ದು ಲೆಫ್ಟ್ ಸಬ್ ಟ್ರೀ, ಇವಾಗ ಅದನ್ನ ನಾವು ಮರ್ಜ್ ಮಾಡಿದಾಗ ನಮಗೆ ಈ ಟ್ರೀ ಬರುತ್ತೆ. ಸೊ ಈ ಟ್ರೀ ಬಂದಾಗ ನಾವು ಇದನ್ನ ಏನ್ ಮಾಡ್ತೀವಿ ಅಂತ ಅಂದ್ರೆ ಇವಾಗ ಲೆಫ್ಟಿಸ್ಟ್ ಟ್ರೀಗೆ ಇದನ್ನ ನಾವು ಮರ್ಜ್ ಮಾಡಕ್ಕೆ ಅಥವಾ ಕನ್ವರ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಇಲ್ಲಿ ಏನಂತ ಅಂದ್ರೆ ಲೆಂತ್ ಆಫ್ ದ ಲೆಫ್ಟ್ ಚೈಲ್ಡ್ ಗ್ರೇಟರ್ ಇರಬೇಕು ರೈಟ್ ಸಬ್ ಟ್ರೀಗಿಂತ. ಸೊ ದಟ್ ಈಸ್ ದ ಕಂಡೀಷನ್. ಸೊ ಇಲ್ಲಿ ಸ್ಯಾಟಿಸ್ಫೈ ಆಯಿತು ಅಲ್ವಾ? ಸೊ ದಟ್ ಈಸ್ ವಾಟ್ ಇದೇ ಒಂದು ಲೆಫ್ಟಿಸ್ಟ್ ಟ್ರೀದು ಕಂಡೀಷನ್ ಇತ್ತು, ನಾವು ಅದನ್ನು ಸ್ಯಾಟಿಸ್ಫೈ ಮಾಡಿದ್ವಿ. ಅರ್ಥ ಆಯ್ತಲ್ವಾ? ಅಂದ್ಬಿಟ್ಟು ವಾಟ್ ಈಸ್ ಪ್ರಿಯಾರಿಟಿ ಕ್ಯೂ ಅಂದ್ರೆ ಏನು? ಸೊ ಇಲ್ಲಿ ನಾವು ಸಿ ಫಂಕ್ಷನ್ ನ ಬರಿಬೇಕು ಇನ್ ಆರ್ಡರ್ ಟು ಇನ್ಸರ್ಟ್ ದ ಮ್ಯಾಕ್ಸಿಮಮ್ ಪ್ರಿಯಾರಿಟಿ ಕ್ಯೂ ಮತ್ತೆ ಡಿಲೀಟ್ ಡಿಸ್ಪ್ಲೇ ಆಪರೇಷನ್ಗೆ ನಾವು ಸಿ ಫಂಕ್ಷನ್ ನ ಇಂಪ್ಲಿಮೆಂಟ್ ಮಾಡಬೇಕು. ಸೊ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರಿಯಾರಿಟಿ ಕ್ಯೂ ಅಂದ್ರೆ ಏನಂತ. So it is a collection of elements such as each element is associated with priority. So ಇದರಲ್ಲಿ ಆಲ್ರೆಡಿ ನಾನು ಹೇಳಿದ್ದೆ ಸಿಂಗಲ್ ಎಂಡೆಡ್ ಪ್ರಯಾರಿಟಿ ಕ್ಯೂ ಇದೆ ಮತ್ತೆ ಡಬಲ್ ಎಂಡೆಡ್ ಪ್ರಯಾರಿಟಿ ಕ್ಯೂಸ್ ಇದೆ. ಓಕೆ,
ಅಷ್ಟೇನು ಬರೀರಿ. ಅದಾದ್ಮೇಲೆ ಈ ಒಂದು ಸಿ ಫಂಕ್ಷನ್ಸ್ನ ಬರೀರಿ. ಇನ್ಸರ್ಟ್ ಆಗಲಿ, ಡಿಲೀಟ್ ಆಗಲಿ, ಆಮೇಲೆ ನೆಕ್ಸ್ಟ್ ವಾಯ್ಡ್ ಆಗಲಿ. ಸೊ ಇದೆಲ್ಲ ಸಿಂಪಲ್ ಸಿಂಪಲ್ ಆಗಿದೆ. ಆಮೇಲೆ ಇದನ್ನ ಒಂದು 3 to 4 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ. ಓಕೆ, ಆಮೇಲೆ ಅದನ್ನ ನೀವು ಒಂದು 3 to 4 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಎಕ್ಸಾಮಲ್ಲಿ ಅಟ್ಲೀಸ್ಟ್ ನೀವು ಆಲ್ಮೋಸ್ಟ್ ಎಲ್ಲ ಬರಿತೀರಾ. ಸೊ ನಾನು ಫಸ್ಟ್ ವಿಡಿಯೋಯಿಂದ ನಾನು ಹೇಳಿದ್ದು ಏನು ಅಂತ ಅಂದರೆ, ಸೊ ನೀವು ಯಾವುದೇ ಅಲ್ಗಾರಿದಮ್ಸ್ ಆಗಲಿ ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅಲ್ಲಿ ಅಟ್ಲೀಸ್ಟ್ ನೀವು 1 to 2 ಲೈನ್ ಸ್ಕಿಪ್ ಮಾಡಿದ್ರು ಕೂಡ ಅವರು ಕೊಡ್ತಾರೆ ಮಾರ್ಕ್ಸ್. ಓಕೆನಾ. ಅಟ್ಲೀಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ತೀರಾನೆ ನನಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಹಾಗೆ ಹೋದ್ರೆ, ಸೊ ಯು ವಿಲ್ ಬಿ ಅಂಡರ್ ದ ಲಾಸ್. ಈ ಕಡೆ ನಿಮಗೆ ಮಾರ್ಕ್ಸು ಬರಲ್ಲ. ಅಕಸ್ಮಾತ್ ಇಫ್ ಯು ಹ್ಯಾವ್ ರಿಟರ್ನ್, ನೀವೇನು ಅನ್ಕೊಂಡಿದ್ದೀರಾ ಅಲ್ಲಿ ಕುತ್ಕೊಂಡಿರೋ ಇನ್ವಿಜಿಲೇಟರ್ಗೆ ಎಲ್ಲ ಫುಲ್ಲು ಹರಿದು ಕುಡ್ದಿರ್ತಾರೆ ಅಂತ ನೀವು ಅನ್ಕೊಂಡಿರ್ತೀರ, ಎಂಥದೂ ಇಲ್ಲ. ಮತ್ತೆ ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಏನಕ್ಕೆ ಗೈಸ್ ಮಾಡಿರೋದು? ನೀವೇ ಯೋಚನೆ ಮಾಡಿ. ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಏನಕ್ಕೆ ಮಾಡಿರೋದು? ಸೊ ಈ ಎಲ್ಲ ಟೀಚರ್ಸಿಗೆ ಎಲ್ಲಾನು ನೆನಪಿರಲ್ಲ. ಓಕೆನಾ. ಅದಕ್ಕೋಸ್ಕರ ಈ ಒಂದು ಸ್ಕೀಮ್ ಆಫ್ ಎವ್ಯಾಲ್ಯೂಯೇಷನ್ ಇರುತ್ತೆ. ಸೊ ನೀವು ಏನೋ ಅಲ್ಲಿ 1 to 2 ಲೈನ್ ಸ್ಕಿಪ್ ಮಾಡಿದ್ರು ಅವರಿಗೆ ಕಣ್ಣಿಗೆ ಸ್ವಲ್ಪ ಜನ ಕಾಣಿಸೋದಿಲ್ಲ. ಸೊ ನಿಮಗೆ ಆರಾಮಾಗಿ ಮಾರ್ಕ್ಸ್ ಸಿಗುತ್ತೆ. ದಟ್ ಇಸ್ ವಾಟ್ ನಾನು ಫಸ್ಟ್ ವಿಡಿಯೋಯಿಂದ ನಾನು ಹೇಳ್ಕೊಂಡು ಬಂದಿದ್ದೀನಿ, ಇವಾಗೂ ಹೇಳ್ತಿದ್ದೀನಿ. ಜಸ್ಟ್ ಈ ಒಂದು ಅಲ್ಗಾರಿದಮ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಬರೀರಿ. ಒಂದಾದ್ಮೇಲೆ ಹೋಗಿ ಬರೀರಿ, ಏನೂ ಆಗೋದಿಲ್ಲ. ಓಕೆನಾ. ಸೊ ಅದನ್ನ ಮಾಡಿ. ಸೊ ನೆಕ್ಸ್ಟ್ ಕ್ವೆಶ್ಚನ್ ಬಂದ್ಬಿಟ್ಟು, ಸೊ ಇಲ್ಲೂ ಅಷ್ಟೇ ಡಿಫೈನ್ ಲೆಫ್ಟಿಸ್ಟ್ ಟ್ರೀ. ಸೊ ಇದನ್ನ ಹೆಂಗೆ ನೀವು ಸಿ ಫಂಕ್ಷನ್ ಅಲ್ಲಿ ಬರೀತೀರಾ, ಡಿಕ್ಲೇರ್ ಮಾಡ್ತೀರಾ ಈ ಒಂದು ಲೆಫ್ಟಿಸ್ಟ್ ಟ್ರೀನ ಅಂತ ಕೇಳಿದ್ದಾರೆ. ಸೊ ಆಮೇಲೆ ಈ ಒಂದು ಲೆಫ್ಟಿಸ್ಟ್ ಟ್ರೀ ಇದು ಕೊಟ್ಟಿರುವಂತದ್ದು ಲೆಫ್ಟಿಸ್ಟ್ ಟ್ರೀನ ಅಲ್ವಾ ಅಂತ ನಾವು ನೋಡಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಂತೆ. ಸೊ ದಟ್ ಈಸ್ ನಥಿಂಗ್ ಬಟ್ ಈ ಒಂದು ಕ್ವೆಶ್ಚನ್ನ ನೋಡ್ಕೊಂಡೋಗಿ. ಸಿ ಫಂಕ್ಷನ್ ನಾನು ಆಲ್ರೆಡಿ ಡಿಕ್ಲರೇಷನ್ ಪಾರ್ಟ್ ನಾನು ಬರ್ದಿದ್ದೀನಿ. ಏನಂತ ಅಂದರೆ ಫಸ್ಟಿಗೆ ಏನಿರುತ್ತೆ, ಸೊ ಇಲ್ಲಿ ಕೀಸ್ ಇರುತ್ತೆ ಮತ್ತು ಅದರ್ ಫೀಲ್ಡ್ಸ್ನ ನಾವು ಬರಿತೀವಿ. ಆಮೇಲೆ ಸ್ಟ್ರಕ್ಟ್ಗೆ ಆಲ್ವೇಸ್ ದೇರ್ ವಿಲ್ ಬಿ ಅ ನೇಮ್. ದಟ್ ಇಸ್ ನಥಿಂಗ್ ಬಟ್ ನಾನು ನೇಮು ಕೊಟ್ಟಿದ್ದೀನಿ ಎಲಿಮೆಂಟ್ ಅಂತ. ಸೊ ಇದರಲ್ಲಿ ಏನಿರುತ್ತೆ, ಲೆಫ್ಟ್ ಚೈಲ್ಡ್ ಇರುತ್ತೆ ಮತ್ತು ಆ ಒಂದು ನೋಡಲ್ಲಿ ಡೇಟಾ ಇರುತ್ತೆ, ಅದಕ್ಕೆ ರೈಟ್ ಚೈಲ್ಡ್ ಇರುತ್ತೆ ಮತ್ತು ಇಂಟ್ ಶಾರ್ಟೆಸ್ಟ್ ಮತ್ತು ಇಲ್ಲಿ ಲೆಫ್ಟಿಸ್ಟ್ ಅಂತ ನಾನು ಬರ್ದಿದ್ದೀನಿ. ಓಕೆ, ಸೊ ಕ್ಲಿಯರ್. ಆಮೇಲೆ ಇಲ್ಲಿ ಒಂದು ಬೈನರಿ ಟ್ರೀ ಕೊಟ್ಟಿದ್ದಾರೆ, ನಾವು ಲೆಫ್ಟಿಸ್ಟ್ ಟ್ರೀನ ಅಲ್ವಾ ಅಂತ ನಾವು ಚೆಕ್ ಮಾಡಬೇಕು. ಸೊ ಏನಂತ ಅಂದ್ರೆ ಫಸ್ಟ್ ಇವಾಗ ಲೆಫ್ಟಿಸ್ಟ್ ಟ್ರೀ ಅಂದ್ರೆ ಡೆಫಿನೇಷನ್ ಏನು, ಆಫ್ ದ ಲೆಫ್ಟ್ ಸಬ್ ಟ್ರೀ ಏನಾಗಿರ್ಬೇಕು, ರೈಟ್ ಸಬ್ ಟ್ರೀಗಿಂತ ಜಾಸ್ತಿ ಇರಬೇಕು. ದಟ್ ಇಸ್ ವಾಟ್ ದ ಲೆಫ್ಟಿಸ್ಟ್ ಟ್ರೀ ಕಂಡೀಷನ್ಸ್. ಸೊ ಆ ಕಂಡೀಷನ್ ನೋಡಿ ನೀವು ಅಪ್ಲೈ ಮಾಡಿ ಎಕ್ಸ್ಟೆಂಡೆಡ್ ಬೈನರಿ ಟ್ರೀನ ಮಾಡಿ. ಸೊ ನೋಡ್ಬಿಟ್ಟು ಆಮೇಲೆ ಕನ್ಸಿಡರ್ ಮಾಡಿ, ಆಮೇಲೆ ಇಲ್ಲಿ ಏನು ಎಕ್ಸ್ಪ್ಲೇಷನ್ ಬರ್ದಿದ್ದೀನಿ ಅದನ್ನ ಬರೀರಿ. ದಟ್ಸ್ ಇಟ್. ದೆನ್ ದಿಸ್ ಕ್ವೆಶ್ಚನ್ ವಿಲ್ ಬಿ ಡನ್. ಸೊ ನೆಕ್ಸ್ಟ್ ಬಂದ್ಬಿಟ್ಟು ವಾಟ್ ಈಸ್ ಚೈನ್ಡ್ ಹ್ಯಾಶಿಂಗ್ ಅಂತ ಕೇಳಿದ್ದಾರೆ. ಆಮೇಲೆ ಡಿಸ್ಕಸ್ ದ ಯಾವ ರೀತಿ ಈ ಒಂದನ್ನ ರೆಪ್ರೆಸೆಂಟ್ ಮಾಡ್ತೀರಾ, ಅಥವಾ ಇಲ್ಲಿ ಕೊಟ್ಟಿರುವಂತ ಕೀಸ್ನ ಯಾವ ರೀತಿ ನೀವು ಕನ್ಸ್ಟ್ರಕ್ಟ್ ಮಾಡ್ತೀರಾ ಹ್ಯಾಶ್ ಟೇಬಲ್ ಅಲ್ಲಿ ಅಂತ ಕೇಳಿದ್ದಾರೆ. ಜಸ್ಟ್ ಗೋ ಥ್ರೂ ಇಟ್. ಆಮೇಲೆ ಇಲ್ಲಿ ಹ್ಯಾಶ್ ಟೇಬಲ್ ಅಂತ ಬಂದ್ರೆ ಯು ಪೀಪಲ್ ಹ್ಯಾವ್ ಟು ರಿಮೆಂಬರ್ ಜಸ್ಟ್ ಒನ್ ಥಿಂಗ್. ಸೊ ಏನಂತ ಅಂದ್ರೆ ಕೆ ಮಾಡ್ ಅಂದ್ರೆ ಕೆ ಮಾಡ್ ಸೈಜ್. ಓಕೆ, ಅದನ್ನ ನೆನ್ಪಿಟ್ಕೊಳ್ಬೇಕು. ಓಕೆ, ಇಲ್ಲಿ ಚೈನಿಂಗ್ ಟೆಕ್ನಿಕ್ ಅಂದ್ರೆ ಇದು ಒಂದು ಟೆಕ್ನಿಕ್ ನಾವು ಆಲ್ರೆಡಿ ನೋಡಿದೀವಿ. ಏನಕ್ಕೆ ಅಂದ್ರೆ ಕೊಲಿಷನ್ ನಾವು ಏನ್ ಮಾಡೋದಕ್ಕೆ, ತಡಿಯೋದಕ್ಕೆ. ಓಕೆನಾ, ಅಥವಾ ಹ್ಯಾಂಡಲ್ ಮಾಡೋದಕ್ಕೆ. ಓಕೆ, ಸೊ ಚೈನ್ ಟೆಕ್ನಿಕ್ ಅಂದ್ರೆ ಇಟ್ ಅವಾಯ್ಡ್ಸ್ ದ ಕೊಲಿಷನ್ಸ್ ಯೂಸಿಂಗ್ ಯಾವ ತರ ಅಂತ ಅಂದ್ರೆ ಯೂಸಿಂಗ್ ಅನ್ ಅರೇ ಆಫ್ ದ ಲಿಂಕ್ಡ್ ಲಿಸ್ಟ್. ಸೊ ಇಫ್ ಮೋರ್ ದ್ಯಾನ್ ಒನ್ ಕೀ ಹ್ಯಾಸ್ ಸೇಮ್ ಹ್ಯಾಶ್ ವ್ಯಾಲ್ಯೂ, ಯಾವುದಾದ್ರೂ ಒಂದು ಕೀಗೆ ಅಥವಾ 2 or more keys ವಿಲ್ ಬಿ ಹ್ಯಾವಿಂಗ್ ಅ ಸೇಮ್ ಹ್ಯಾಶ್ ವ್ಯಾಲ್ಯೂ, ಅವಾಗ ಏನಾಗುತ್ತೆ, ಅವಾಗ ತಾನೇ ಕೊಲಿಷನ್ ಆಗೋದು ಅವಾಗ. ಸೊ all the keys will be inserted and the end of the list and one by one, and this is a collision is avoided. ಸೊ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂತ ಅಂದ್ರೆ ಯಾವಾಗ 2 or more ಕೀಸಿಗೆ ಒಂದೇ ಹ್ಯಾಶ್ ವ್ಯಾಲ್ಯೂ ಇರುತ್ತೆ, ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಎಂಡ್ ಅಲ್ಲಿ ಆಡ್ ಮಾಡ್ಕೊಳ್ತಾ ಬರ್ತಾರೆ, ಲಿಸ್ಟ್ ಅಲ್ಲಿ ಎಂಡ್ ಅಲ್ಲಿ ಆಡ್ ಮಾಡ್ಕೊಳ್ತಾ ಬರ್ತಾರೆ. ಯಾಕೆ ಮಾಡ್ತಾರೆ ಅಂದ್ರೆ ಇದನ್ನ ಕೊಲಿಷನ್ ಅವಾಯ್ಡ್ ಮಾಡೋದಕ್ಕೆ. ನಾವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ 3 ವ್ಯಾಲ್ಯೂಸ್ ಅಂದ್ರೆ ಇವಾಗ 3 ಕೀಸಿಗೆ ಒಂದೇ ಹ್ಯಾಶ್ ವ್ಯಾಲ್ಯೂ ಇದೆ. ಅವಾಗ ಏನ್ ಮಾಡಿದ್ದಾರೆ ಅಂದ್ರೆ 18ಗೆ 0 ಇದೆ, ಸೊ ಅದರಿಂದ ಅವರು ಇಲ್ಲೇ ಹಾಕಿದ್ದಾರೆ. ಈವನ್ 36ಗೂ 0 ಇದೆ, ಅದಕ್ಕೆ ಈ ತರ ಎಂಡ್ ಅಲ್ಲಿ ಕನೆಕ್ಟ್ ಮಾಡ್ಕೊಳ್ತಾ ಬಂದಿದ್ದಾರೆ. ದಟ್ ಇಸ್ ವಾಟ್ ಚೈನಿಂಗ್ ಟೆಕ್ನಿಕ್. ಓಕೆ, ಇಲ್ಲಿ ಸಿಂಪಲ್, ಇಲ್ಲಿ ಅಡ್ವಾಂಟೇಜ್ ಏನಂದ್ರೆ ಇಲ್ಲಿ ಸಿಂಪಲ್ ಇಂಪ್ಲಿಮೆಂಟೇಷನ್, ಸಿಂಪಲ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಬೋದು. ಓಕೆ, ಆಮೇಲೆ ಇಲ್ಲಿ ಡೈನಮಿಕ್ ಆಪರೇಷನ್ಸ್ ಗೆ ಅವಕಾಶ ಮಾಡಿಕೊಡುತ್ತೆ. ಸೊ ಇಲ್ಲಿ ಡಿಸ್ಅಡ್ವಾಂಟೇಜ್ ಏನು ಅಂದ್ರೆ ಸ್ಪೇಸ್ ತುಂಬಾ ತಗೊಳುತ್ತೆ. ಸೊ ಇದು ಡಿಸ್ಅಡ್ವಾಂಟೇಜ್. ಅದಾದ್ಮೇಲೆ ಪರ್ಫಾರ್ಮೆನ್ಸ್ ಇದರಿಂದ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಇಸ್ ದ ಡಿಸ್ಅಡ್ವಾಂಟೇಜ್. ಓಕೆ, ಆಮೇಲೆ ನೀವು ಇಲ್ಲಿ ಟ್ರೈಔಟ್ ಮಾಡ್ಬೋದು.
ಸಿ ಅವರು ಕೊಟ್ಟಿದ್ದಾರಲ್ವಾ ಇವಾಗ 7, 24, 18. ಸೊ ಇದಕ್ಕೆಲ್ಲ ನೀವು ಹ್ಯಾಶ್ ಫಂಕ್ಷನ್ ಅಪ್ಲೈ ಮಾಡಿದಾಗ ಸೊ ಏನ್ ಬರುತ್ತೆ ಅದೇ ರೀತಿ ಇವಾಗ ಇಲ್ಲಿ ಚೈನ್ ನ ಕನ್ಸ್ಟ್ರಕ್ಟ್ ಮಾಡ್ಕೊಳ್ತಾ ಹೋಗ್ಬೇಕಷ್ಟೇ. ಸೊ ದಿಸ್ ಇಸ್ ಅಬೌಟ್ ಚೈನ್ ಹ್ಯಾಶಿಂಗ್. ಸೊ ನಿಮಗೆ ಯಾವುದೇ ರೀತಿ ಇದರಲ್ಲಿ ಡೌಟ್ಸ್ ಇದ್ರೂ ಕೂಡ ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ಸ್. ಮತ್ತೆ ನಮ್ಮ ಒಂದು ವಾಟ್ಸ್ಆಪ್ ಚಾನಲ್ ಇದೆ, ಸೊ ಅಲ್ಲಿ ನಿಮಗೆ ಯಾವುದೇ ಅಪ್ಡೇಟ್ಸ್ ಆಗಲಿ ವಿತ್ ರೆಸ್ಪೆಕ್ಟ್ ಟು ಯುವರ್ ರಿಸಲ್ಟ್ಸ್ ಅಥವಾ ನೆಕ್ಸ್ಟ್ ಯಾವುದೇ ಅಪ್ಕಮಿಂಗ್ ವಿಡಿಯೋಸ್ ಆಗಲಿ ನಿಮಗೆ ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇಫ್ ಯು ಫಾಲೋ ಅವರ್ ಚಾನಲ್, ಸೊ ನಿಮಗೆ ಯಾವಾಗಲೂ ಅಪ್ಡೇಟೆಡ್ ಇರ್ತೀರಾ ರಿಗಾರ್ಡಿಂಗ್ ದ VTU ಯೂನಿವರ್ಸಿಟಿ. ಓಕೆ, ಸೊ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಡೋಂಟ್ ವರಿ, ಇಷ್ಟು ಓದ್ಕೊಂಡು ಹೋದ್ರೆ ಸಾಕು, ಆರಾಮಾಗಿ ನೀವು ಎಕ್ಸಾಮ್ ಹಾಲಲ್ಲಿ ಹೋಗಿ ಕಾನ್ಫಿಡೆಂಟಾಗಿ ಕುತ್ಕೊಳ್ಳಿ. ಮತ್ತು ನಾನು ಹೇಳ್ತಿರೋದೇನು ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿರೋ ಅಂಥ ಕ್ವೆಶನ್ಸು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈ ಒಂದು PDF ಅಲ್ಲೂ ನೀವು ಸೆಲೆಕ್ಟಿವ್ ಆಗಿ ಓದಿದ್ರೆ ಸೊ ನೀವಷ್ಟಕ್ಕೆ ನೀವೇ ಲಾಸ್ ಮಾಡ್ಕೊಂತೀರಾ ಗೈಸ್, ಅಷ್ಟೇ, ಏನೂ ಇಲ್ಲ. ಸೊ ಇಲ್ಲಿ ಆ್ಯಕ್ಚುಲಿ ಹೋಲ್ ಸಿಲೆಬಸ್ ಅಲ್ಲಿ ಸೆಲೆಕ್ಟ್ ಮಾಡಿರುವಂಥ ಕ್ವೆಶನ್ಸು. ಸೊ ನೀವು ಈ ಸೆಲೆಕ್ಷನ್ ಕ್ವೆಶನ್ಸ್ ಅಲ್ಲಿ ನೀವು ಸೆಲೆಕ್ಟಿವ್ ಮಾಡಿದ್ರೆ ಸೊ ಮಾರ್ಕ್ಸ್ ಆದರೂ ಎಲ್ಲಿಂದ ಬರುತ್ತೆ, ರೈಟ್? ಸೊ ಯಾವುದೇ ರೀತಿ ಸೆಲೆಕ್ಟ್ ಮಾಡಿಕೊಂಡು ಓದಕ್ಕೆ ಹೋಗಬೇಡಿ, ಓಕೆನಾ? ಸೊ ಎಲ್ಲ ಕ್ವೆಶನ್ಸು ಓದ್ಕೊಂಡು ಹೋಗಿ. ಸೊ ಇದರಲ್ಲಿರುವಂಥ ಎಲ್ಲ ಕ್ವೆಶನ್ಸು ಕವರ್ ಮಾಡಿಕೊಂಡು ಓದ್ಕೊಂಡು ಹೋದರೆ ಕಾನ್ಫಿಡೆಂಟಾಗಿ ಕುತ್ಕೊಳ್ಳಿ ಎಕ್ಸಾಮ್ ಹಾಲಲ್ಲಿ, ಭಯ ಪಡೋಕ್ಕೆ ಹೋಗಬೇಡಿ, ಆರಾಮಾಗಿ ಕೂಲಾಗಿ ಬರ್ಕೊಳ್ತಾ ಹೋಗಿ. ಸೊ ಇಲ್ಲಿ ಯಾವಾಗಲೂ ಅಷ್ಟೇ, ನೀವು ಯಾವ ರೀತಿ ಎಕ್ಸಾಮ್ನ ಬರಿತೀರಾ, ಲೈಕ್ ಹೆಂಗೆ ನೀವು ಯಾವ ರೀತಿ ಕುತ್ಕೊಂಡು ಬರಿಬೇಕು ಅಂದರೆ, ನೀವು ಯಾರೋ ಒಬ್ರಿಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀರಾ ಒಂದು ಕಾನ್ಸೆಪ್ಟು ಅನ್ನೋ ಥರ ನೀವು ಬರಿಬೇಕು. ಸೊ ನೋ ಇನ್ವಿಜಿಲೇಟರ್ ಅಥವಾ ಯಾವುದೇ ರೀತಿ ಟೆಕ್ಸ್ಟ್ ಬುಕ್ನ ಕಾಪಿ ಪೇಸ್ಟ್ ಮಾಡಿ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಓಕೆ, ಸೊ ನಿಮಗೆ ಎಷ್ಟು ಕಾನ್ಸೆಪ್ಟ್ ಕ್ಲಾರಿಟಿ ನಿಮ್ಮಲ್ಲಿದೆ ಅನ್ನೋದು ಟೆಸ್ಟ್ ಮಾಡುತ್ತೆ ಅಷ್ಟೇ ಎಕ್ಸಾಮ್. ಸೊ ದಟ್ ಈಸ್ ವೈ, ಸೊ ಡೋಂಟ್ ಬೈ ಹಾರ್ಟ್. ಸೊ ಹೇಳೋದನ್ನ ಕೇಳಿಸ್ಕೊತಾ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ದಟ್ಸ್ ಮೋರ್ ದೆನ್ ಎನಫ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್.